ಶ್ರೀಮನ್ನಾರಾಯಣ 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 ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಓ ಕಮಲಾಸತಿ ಮುಖ ಕಮಲ ಕಮಲಹಿತ ಕಮಲಪ್ರಿಯ ಕಮಲೇಕ್ಷಣ ಕಮಲಾಸತಿ ಮುಖ ಕಮಲ ಕಮಲಹಿತ ಕಮಲಪ್ರಿಯ ಕಮಲೇಕ್ಷಣ ಕಮಲಾಸತಿ ಮುಖ ಕಮಲ ಕಮಲಹಿತ ಕಮಲಪ್ರಿಯ ಕಮಲೇಕ್ಷಣ ಕಮಲಾಸನಹಿತ ಗರುಡಗಮನ ಶ್ರೀ ಕಮಲನಾಭನಿ ಪದ ಕಮಲಮೇ ಶರಣು ಕಮಲಾಸನಹಿತ ಗರುಡಗಮನ ಶ್ರೀ ಕಮಲನಾಭನಿ ಪದ ಕಮಲಮೇ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಶರಣು ಪರಮಯೋಗಿ ಜನ ಭಾಗಧೇಯ ಶ್ರೀ ಪರಮಪುರುಷ ಪರಾತ್ಪರ ಪರಮಯೋಗಿ ಜನ ಭಾಗಧೇಯ ಶ್ರೀ ಪರಮಪುರುಷ ಪರಾತ್ಪರ ಪರಮಾತ್ಮ ಪರಮಾಣುರೂಪ ತಿರುವೆಂಕಟಗಿರಿದೇವ ಪರಮಾತ್ಮ ಪರಮಾಣುರೂಪ ತಿರುವೆಂಕಟಗಿರಿದೇವ ಪರಮಾತ್ಮ ಪರಮಾಣುರೂಪ ತಿರುವೆಂಕಟಗಿರಿ ದೇವ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಶರಣು ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಿಶ್ವವೆಲ್ಲವನ್ನೂ ವ್ಯಾಪಿಸಿ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಮಂದಿರದಲ್ಲಿ ಜ್ಞಾನವಿಜ್ಞಾನ ತೃಪ್ತಾತ್ಮರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ
ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 77ನೇ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ತೊಡಗಿದ್ದೇನೆ. 35ನೇ ಶ್ಲೋಕದವರೆಗೆ ಈ ಹಿಂದೆ ಪಾಠ ಸಂಪನ್ನವಾಗಿದೆ. ಈ ಹಿಂದಿನ ಪಾಠದಲ್ಲಿ ಅಭ್ಯಾಸ ಮತ್ತು ವೈರಾಗ್ಯ ಎರಡು ಬೇಕಪ್ಪ, ಇದೆರಡು ಗಟ್ಟಿಯಾಗಿರೋದಾದರೆ ಮನಸ್ಸಿನ ಚಾಂಚಲ್ಯವನ್ನು ಪೂರ್ತಿ ಬಗೆಹರಿಸ್ಬೋದು. ಮನಸ್ಸು ಸ್ವಭಾವತಃ ಚಂಚಲ ಯಾಕೆ ಅಂತ ಕೇಳಿದರೆ, ಅದರ ಪ್ರಧಾನವಾದ ಕಾರ್ಯವೇ 5 ಇಂದ್ರಿಯಗಳ ಜೊತೆಗೆ ಬೆಸೆದು ಈ ಪ್ರಪಂಚದ ಪರಿವೆಯನ್ನು ಪಡೆಯುವುದಾಗಿದೆ. ಒಂದೊಂದು ಇಂದ್ರಿಯಕ್ಕೂ ಬೇಕಾದಷ್ಟು ವಿಷಯಗಳಿದೆ. ಕಣ್ಣಿಗೆ ನೋಡೋಕ್ಕೇನು ಕಡಿಮೆ ವಿಷಯ ಇದೆಯಾ, ಕಿವಿಗೆ ಕೇಳೋದಕ್ಕೇನು ಕಡಿಮೆ ವಿಷಯ ಇದೆಯಾ, ಯಾವ ಇಂದ್ರಿಯಕ್ಕೆ ವಿಷಯಗಳು ಕಡಿಮೆ ಇದೆ, ಬೇಕಾದಷ್ಟು ವಿಷಯ ಇದೆ. ಹೀಗಿರುವಾಗ ಆ ಒಂದೊಂದು ವಿಷಯವನ್ನು ಆಸ್ವಾದನೆ ಮಾಡೋದಕ್ಕೆ ಮನಸ್ಸು ಇಂದ್ರಿಯಗಳ ದ್ವಾರ ಹೊರಗಡೆ ಪ್ರವೃತ್ತವಾದಾಗ ಅದರಲ್ಲಿ ಸಹಜವಾಗಿ ಚಾಂಚಲ್ಯ ಹುಟ್ಟುತ್ತೆ. ಇಂದ್ರಿಯಗಳ ಸಂಪರ್ಕದಿಂದ ಅದಕ್ಕೆ ರಜೋಗುಣ ವಿಶೇಷವಾಗಿ ಸೇರಿಕೊಳ್ಳುತ್ತೆ. ಆದರೆ ಮನಸ್ಸಿಗೆ ಇನ್ನೂ ಒಂದು ಗತಿ ಇದೆ. ಅದು ಈ ಪ್ರಪಂಚದ ಕಡೆಗೆ ಹರಿಯೋದನ್ನು ನಿಲ್ಲಿಸಿ ಒಳಗಡೆ ಇರೋ ಭಗವಂತನ ಕಡೆಗೂ ಹರಿಬಲ್ಲದದು. ಆ ಅಭ್ಯಾಸ ಬಾಲ್ಯದಿಂದ ಬಂದಿದ್ದರೆ ಅದೇನು ಕಷ್ಟ ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನಾದ್ರು ಆನುವಂಶೀಯವಾಗಿ ಬಂದುಬಿಟ್ಟಿದ್ರೆ ನಮ್ಮ ಜೀವನವೇ ಅಧ್ಯಾತ್ಮ ಸಾಕ್ಷಾತ್ಕಾರ, ಅದ್ರ ಜೊತೆಗೆ ಆತ್ಮವಿದ್ಯೆಗಳು ಏನೇನಿದೆ, ಆತ್ಮ ಮೂಲವಾಗಿ ಹರಿದು ಬಂದ ಮಹರ್ಷಿಗಳ ವಿದ್ಯೆ ಏನಿದೆ ಅದಷ್ಟನ್ನೂ ಲೋಕದ ಮುಂದೆ ಪ್ರಸ್ತುತಗೊಳಿಸೋಕೆ ಬೇಕಾಗುವಂತೆ ವಿದ್ಯಾಧ್ಯಯನ, ಹೀಗೇನಾದ್ರು ಜೀವನದ ಲಕ್ಷ್ಯವೇ ಆಗಿದ್ದರೆ, ಅದು ಆನುವಂಶಿಕವಾಗಿ ಬಂದಿದ್ದರೆ, ಆಗ ಮೀನಿಗೆ ಈಜೋ ಶಿಕ್ಷಣ ಹೇಗೆ ಬೇಕಿಲ್ಲವೋ ಹಾಗೆ ಒಬ್ಬೊಬ್ಬನಿಗೂ ಸಹ ಮನಸ್ಸನ್ನು ಹಿಮ್ಮುಖನಾಗಿ ಮಾಡ್ಕೊಳ್ಳೋದಕ್ಕೆ, ಪರಮಾತ್ಮನ ಕಡೆ ತಿರುಗಿಸೋದಕ್ಕೆ ಏನೂ ಕಷ್ಟ ಆಗ್ತಾ ಇರಲಿಲ್ಲ. ಆದರೆ ಅಂತಹ ಆದರ್ಶವಾದ ಜೀವನ ಒಂದು ಕಾಲದಲ್ಲಿ ಭಾರತ ಭೂಮಿಯ ಅತ್ಯದ್ಭುತವಾದಂತಹ ಸಾಧನೆಯಾಗಿ ಇತ್ತು. ಆದರೆ ಕಾಲಕ್ರಮೇಣ ಶಿಥಿಲವಾಗ್ತಾ ಬಂದು ಇವತ್ತು ಒಂದು ರೀತಿಯಾದ ಮಟ್ಟಕ್ಕೆ ಇಳಿದುಬಿಟ್ಟಿದೆ. ಹೀಗಿರುವ ಸಂದರ್ಭದಲ್ಲಿ, ಅಂದರೆ ಕೃಷ್ಣನ ಮಾತು ಇದು, ದ್ವಾಪರ ಯುಗದ ಕೊನೆಯ ಸಂದರ್ಭದಲ್ಲೇ ಹಾಗಿತ್ತು ಅಂತ ಆಲೋಚನೆ ಮಾಡಬೇಕು. ಅದಕ್ಕಿಂತ ಹಿಂದೂ ಹಾಗೆ ಆಗಿರುತ್ತೆ. ಕಾಲ ಮುಂದೆ ಸಾಗ್ತಾ ಇರುವಾಗ ಕಾಲಧರ್ಮವನ್ನು ಕುರಿತು ಮಹರ್ಷಿಗಳು ಹೇಳ್ತಾರೆ, ಸತ್ವಗುಣ ಪ್ರಾಚುರ್ಯದಿಂದ ರಜೋಗುಣದ ಪ್ರಚುರತೆಗೆ, ಆಧಿಕ್ಯಕ್ಕೆ ದಾಟುತ್ತೆ. ರಜೋಗುಣ ಯಾವುದೋ ಒಂದಷ್ಟು ಕಾಲ ಮೆರೆದು ಅನಂತರದಲ್ಲಿ ತಮೋಗುಣದ ಪ್ರಾಧಾನ್ಯ ಬರ್ತಾ ಹೋಗುತ್ತೆ ಅಂತ. ಹೀಗೆ ಕಾಲಧರ್ಮವೇ ಪರಿವರ್ತನೆ ಆಗ್ತಾ ಇರುವಾಗ ಸ್ವಭಾವತಃ ಮನುಷ್ಯನ ಮನಸ್ಸು ಸಹ ಬಹಿರ್ಮುಖವಾದ ವ್ಯವಹಾರಗಳಲ್ಲಿ ತೊಡಗೋದು ಸಹಜ. ಅದರಿಂದ ಚಂಚಲಂ ಹಿ ಮನಃಕೃಷ್ಣ ಅಂತ ಕೇಳಿದರೆ ಅದು ಅಸಹಜ ಏನೂ ಅಲ್ಲ. ಅದು ಆದರೆ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ, ಅಭ್ಯಾಸ ಮತ್ತು ವೈರಾಗ್ಯ ಎರಡಿದ್ದರೆ ಈ ಮನಸ್ಸನ್ನು ಕಟ್ಟಾಕ್ಬೋದಪ್ಪ, ಅದನ್ನು ಪೂರ್ತಿ ನಮ್ಮ ವಶಕ್ಕೆ ತೊಗೊಂಡ್ಬಿಡ್ಬೋದು ಅನ್ನೋ ಮಾತು ಬಂತು. ಅಭ್ಯಾಸ ಅನ್ನೋ ಬಗ್ಗೆ ಯಾವುದೋ ಒಂದು ಮನಸ್ಸನ್ನು ಅಂತರ್ಮುಖವಾಗಿ ಮಾಡೋದಕ್ಕೆ ಬೇಕಾಗುವ ನಾನಾ ಉಪಾಯಗಳಿದೆ. ಆ ಉಪಾಯಗಳನ್ನು ಅನುದಿನವೂ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆವರ್ತನೆ ಮಾಡೋದು, ಬೇರೆ ಎಲ್ಲವನ್ನೂ ಮರೆತು, ಅದು ಅಭ್ಯಾಸ. ಆದರೆ ವೈರಾಗ್ಯ ಈ ಪ್ರಪಂಚದ ಸ್ವಭಾವ ಏನು ಅಂತ ಅರ್ಥ ಮಾಡ್ಕೊಳ್ತಾ, ಈ ವಸ್ತುಗಳ ಸ್ವಭಾವ ಏನು, ಇವತ್ತಿರುತ್ತೆ ನಾಳೆ ಇರೋಲ್ಲ, ಎಲ್ಲವೂ ಅಶಾಶ್ವತ. ಒಂದಷ್ಟು ಸುಖ ಕೊಡುತ್ತೆ, ಪಕ್ಕದಲ್ಲೇ ಒಂದಷ್ಟು ದುಃಖನೂ ಕೊಡುತ್ತೆ. ಅನೇಕ ರೀತಿಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುವಂಥದ್ದು. ಈ ಪ್ರಪಂಚಕ್ಕೆ ಎಷ್ಟು ಅಂಟ್ಕೋಬೇಕು, ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಎಲ್ಲರ ಸಹಕಾರ ಬೇಕೇ ಬೇಕು. ಸಹಕಾರ ಪಡೆಯೋಣ, ಆದರೆ ಅಂಟು ಬೇಡ. ಪಾಲಿಗೆ ಬಂದದ್ದು ಪಂಚಾಮೃತ, ಹಾಗೆ ಕಾಲಕ್ಕೇನೋ ಸಾಧ್ಯವೋ ಅದನ್ನು ಬಳಸ್ಕೊಳ್ಳೋಣ, ನೆಮ್ಮದಿಯಾದ ಜೀವನ ಮಾಡೋಣ ಅನ್ನೋ ರೀತಿಯಾದಂಥ ಒಂದು ಮನಃಪ್ರವೃತ್ತಿ ಏನಿದೆ ಅದು ಮೌಲಿಕವಾದ ವೈರಾಗ್ಯ. ಇನ್ನೊಂದು ಕೊನೆಯಲ್ಲಿ ಪರವೈರಾಗ್ಯ ಅಂತ ಬರುತ್ತೆ. ಅದು ಈ ಮೌಲಿಕ ವೈರಾಗ್ಯ ಮೈಗೆ ಸಹಜವಾಗಿ ಇದೆ, ಅದು ಒಂದು ದೃಷ್ಟಿಯಿಂದ. ಅದನ್ನೇ ಮುಂದಕ್ಕೆ ಅಭ್ಯಾಸಪೂರ್ವಕವಾಗಿ ಬಳಸ್ಕೊಂಡು ಹೋದಾಗ ಅದು ಅಪರವೈರಾಗ್ಯ ಅಂತಾಗುತ್ತೆ. ಅದಲ್ಲದೆ ಇನ್ನೊಂದು ಪರವೈರಾಗ್ಯ ಅನ್ನೋ ಬಗ್ಗೆ ಬಂತು ಮಾತು.
ಅತ್ಯಂತ ಶ್ರೇಷ್ಠವಾದ ವೈರಾಗ್ಯ ಪರವೈರಾಗ್ಯ ಅಂತ. ಅದು ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋದು ಕಾರಣ ಏನಪ್ಪ ಅಂದರೆ, ಅನುಭವ ಕಲಿಸಿಕೊಟ್ಟ ಪಾಠ ಅದೇ ಭದ್ರ. ಅದೇ ಯಾರು ಒಬ್ಬರು ಹೇಳಿಕೊಟ್ಟ ವಿಷಯ ಇದ್ದರೆ ಅದು ಸ್ವಲ್ಪ ಕಾಲ ಹಾಗಿರುತ್ತೆ ಅಷ್ಟೇ, ಅದು ಕದಲ್ತಾ ಇರುತ್ತೆ, ಅಲುಗಾಡ್ತಾ ಇರುತ್ತೆ. ಅದು ಕಟ್ಟಿಕೊಟ್ಟು ಬುತ್ತಿ ಆದರೆ ಮುಗಿದು ಹೋಗುತ್ತೆ. ಅದು ಹೋದಲ್ಲಿ ಬುತ್ತಿಯನ್ನು ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಂದರೆ ಯಾವತ್ತು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಆಹಾರವನ್ನು ಸಂಪಾದನೆ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಕಟ್ಟಿಕೊಟ್ಟ ಬುತ್ತಿ ಹಾಗೆ ಒಂದು ವೈರಾಗ್ಯ ಇರುತ್ತೆ. ಇನ್ನೊಂದು ಅತಿಶಯವಾಗಿ ಯಾವಾಗಲೂ ಇರುವಂತಹ ಅನುಭವ ಸಿದ್ಧವಾದ ವೈರಾಗ್ಯ ಇರುತ್ತೆ. ಅದನ್ನು ಪರವೈರಾಗ್ಯ ಎಂಬುದಾಗಿ ಕರೆದರು. ಇದಕ್ಕೆ ಲೌಕಿಕವಾಗಿ ಒಂದು ಸಹಜವಾದ ಉದಾಹರಣೆ ಕೊಡೋದಾದರೆ, ಚಿಕ್ಕ ಮಕ್ಕಳು ಕೆಲವು ಸರಿಯಲ್ಲಿ ಬೆಲೆ ಬಾಳುವ ಆಭರಣವನ್ನು ಧಾರಣೆ ಮಾಡ್ಕೊಂಡು ಓಡಾಡಬೇಕು ಅಂತ ಇಷ್ಟಪಡ್ತಾರೆ. ದೊಡ್ಡವರು ಹಾಕ್ಕೊಂಡಿದ್ದು ನೋಡಿದ್ರೆ ಒಂದು ಕಂಠಾಭರಣ, ಮುತ್ತಿನ ಹಾರ, ಅದೇ ರೀತಿಯಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದ ಅಲಂಕಾರಗಳು, ಅದನ್ನೆಲ್ಲ ಇಷ್ಟಪಡ್ತಾರೆ. ಮಕ್ಕಳಿಗೆ ದೊಡ್ಡವರು ಹೇಳ್ತಾರೆ, ಅಯ್ಯೋ ತುಂಬ ಬೆಲೆ ಬಾಳೋ ಮಗು, ಅದು ಯಾವುದೇ ಕಾರಣಕ್ಕೂ ಹಾಗೆಲ್ಲ ಹಾಕ್ಕೊಂಡು ಹೋಗಬಾರ್ದು ಅಂತ. ನಂಗೆ ಗೊತ್ತು ಅಮ್ಮ ಅಂತ ಹೇಳುತ್ತೆ ಮಗು. ನಂಗೆ ಚೆನ್ನಾಗಿ ಗೊತ್ತು, ಇದು ತುಂಬ ಬೆಲೆ ಬಾಳೋದು, ತುಂಬ ದುಡ್ಡು ಕೊಟ್ಟು ತಂದಿದೆಯಲ್ವಮ್ಮ ಅಂತೆಲ್ಲ ಬೇಕಾದಷ್ಟೆಲ್ಲ ಮಾತಾಡಿ ನಾನು ಚೆನ್ನಾಗಿ ಅದು ಇಟ್ಕೋತೀನಿ, ಯಾರೂ ಏನೂ ಮಾಡೋಕ್ಕಾಗಲ್ಲ, ನಾನು ಎಚ್ಚರಿಕೆಯಿಂದ ಇರ್ತೀನಿ ಅಂತ ಹೇಳ್ಕೊಂಡು ಹೋಗುತ್ತೆ ಮಗು. ಅದರಲ್ಲಿ ಯಾರೋ ಒಬ್ಬ ದಾರಿನಲ್ಲಿ ಬುದ್ಧಿವಂತ ಸಿಗ್ತಾನೆ. ಅವನು ಹೇಳ್ತಾನೆ, ನೋಡು ತುಂಬ ಸುಂದರವಾದ ಇದು ಇಷ್ಟೇ ಇರೋದು ನೋಡು, ನಾನು ಇಷ್ಟು ದೊಡ್ಡದನ್ನು ಕೊಡ್ತೀನಿ, ಅದು ತಕ್ಕ ತಾನೇ ಕುಡಿಯುತ್ತೆ, ಕೀ ಕೊಟ್ಬಿಟ್ರೆ ಕುಣಿಯುತ್ತೆ, ಕೀ ಕೊಟ್ಬಿಟ್ರೆ ಹಾಡುತ್ತೆ, ನೋಡು ಎಷ್ಟು ಮೃದುವಾಗಿದೆ ನೋಡು, ಎಷ್ಟು ಚೆನ್ನಾಗಿದೆ ನೋಡು ಅಂಥೇಳಿ ತೋರಿಸಿ ಆಕರ್ಷಣೆ ಮಾಡಿ, ಈ ಸಣ್ಣ ಪದಾರ್ಥ ಅದು ಕೊಟ್ಬಿಡು, ನನಗೆ ಈ ದೊಡ್ಡ ಪದಾರ್ಥ ಕೊಡ್ತೀನಿ ಅಂದರೆ ಅದು ಕೊಟ್ಟು ಮನೆಗೆ ಬರುತ್ತೆ. ಅಮ್ಮ ನೋಡು ಎಷ್ಟು ಒಳ್ಳೇದು ತಂದೆ ನಾನು ಅಂತ. ಏನು ಮಾಡಿದೆ, ಏನೋ ಕತ್ತಿನ ಸರ ಕೊಟ್ಟೆ, ಇನ್ಯಾವುದೋ ಪದಾರ್ಥ ಕೊಟ್ಟೆ ಅಂತ ಹೇಳುತ್ತೆ. ಅದು ಯಾಕೆ ಹೀಗಾಯಿತು? ಕಲಿತು ಪಾಠ ಅದು. ಹಣ ಸಂಪಾದನೆ ಮಾಡಿ ಸುವರ್ಣ ಕೊಂಡ್ಕೊಂಡಿಲ್ಲ ಅಂಗಡಿಗೆ ಹೋಗಿ, ಹಣ ಸಂಪಾದನೆ ಮಾಡೋಷ್ಟು ಕಷ್ಟ ಅನ್ನೋದು ಗೊತ್ತಿಲ್ಲ. ಹಾಗಿದ್ದಾಗ ಏನಾಗುತ್ತೆ, ಗೊತ್ತು ಅಂತ ಏನೇನೇ ಹೇಳಿದರೂ ಅದು ಎಷ್ಟು ಗೊತ್ತು ಅದು ಸಮಯದಲ್ಲೇ ತೀರ್ಮಾನ ಆಗುವಂಥದ್ದು. ಯಾವುದೋ ಒಂದು ಸಂದರ್ಭ ಬಂದಾಗ ಅದು ಕೆಲಸ ಮಾಡೋಲ್ಲ, ಮೋಸ ಹೋಗೋದು ಅನಿವಾರ್ಯ ಆಗುತ್ತೆ. ಯಾರೋ ಬುದ್ಧಿವಂತನಾದ ಕಳ್ಳ ಈ ಕಾರ್ಯ ಸಾಧನೆ ಮಾಡಿಬಿಡ್ತಾನೆ. ಹಾಗೆ ಈ ಪ್ರಪಂಚದಲ್ಲಿ ಈ ಇಂದ್ರಿಯ ವಿಷಯಗಳೆಲ್ಲ ಚೋರರೇನೆ. ಅವರು ಸಮಯದಲ್ಲಿ ಕಳ್ತನ ಮಾಡೋಕ್ಕೆ ಕಾಯ್ತಾನೇ ಇರ್ತಾರೆ. ಯಾರನ್ನ? ಇಂದ್ರಿಯಗಳ ದ್ವಾರ ನಮ್ಮ ಮನಸ್ಸನ್ನು ಕದ್ಕೊಂಡು ತೊಗೊಂಡು ಹೋಗೋಕ್ಕೆ ಇಷ್ಟಪಡ್ತಾನೇ ಇರ್ತಾರೆ. ಇಂದ್ರಿಯಗಳ ವಿಷಯಗಳೆಲ್ಲವೂ ಅದೇ ಥರದ್ದು. ಹೀಗಿರುವಾಗ ಇದ್ರ ಮಧ್ಯದಲ್ಲಿ ಜೀವನ ಮಾಡಬೇಕಾದ್ರೆ ನನ್ನ ಅನುಭವವೇ ಸಾರ್ತಾ ಇದೆ. ಆ ಪರಾತ್ಪರ ತತ್ವ ದೊಡ್ಡ ಬೆಳಕು ಅಪಾರವಾದ ಆನಂದವನ್ನು ಕೊಡುತ್ತೆ. ಅದ್ರ ಮುಂದೆ ಈ ಇಂದ್ರಿಯಗಳು ಕೊಡ್ತಾ ಇರೋ ಆನಂದ ಎಷ್ಟಪ್ಪ, ಜುಜುಬಿ, ಬಹಳ ಚಿಕ್ಕದು, ಲೆಕ್ಕಕ್ಕೆ ಇಲ್ಲ. ಅದ್ರ ಜೊತೆಗೆ ಇವತ್ತಿರುತ್ತೆ, ನಾಳೆ ಹೊರಟೋಗುತ್ತೆ. ಇದನ್ನೇ ನಂಬ್ಕೊಂಡು ಬದುಕೋದ್ರಲ್ಲಿ ಏನೋ ವೈಶಿಷ್ಟ್ಯ ಇದೆ, ಇದು ಸಾಕು ಅಂತ ಯೋಚನೆ ಮಾಡಿದಾಗ ಅವನಿಗೆ ಮೂರೂ ಲೋಕಗಳ ಬಗ್ಗೆ ಒಂದು ತರಹ ಅಂಟು ಕಳಚುವ ಸ್ಥಿತಿ ಹುಟ್ಟುತ್ತೆ. ಅದನ್ನೇ ಮೂಲತಃ ವೈರಾಗ್ಯ ಎಂಬುದಾಗಿ ಕರೆದರು. ಅದು ಅತ್ಯಂತ ಶ್ರೇಷ್ಠವಾದ ವೈರಾಗ್ಯ. ಆ ವೈರಾಗ್ಯ ಒಂದಿದೆ ಅಂತಾದರೆ ಭಗವತ್ ಸಾಕ್ಷಾತ್ಕಾರ ಅತ್ಯಂತ ಸುಲಭವಾದದ್ದು. ನಮ್ಮ ಉಪನಿಷತ್ ಸಾಹಿತ್ಯ ಬಗೆಬಗೆಯಾಗಿ ಆ ಸತ್ಯವನ್ನು ಸಾರುತ್ತೆ. ತ್ಯಾಗೇ ನೈಕೆ ಅಮೃತತ್ವಂ ಆನಶು. ತ್ಯಾಗ ಒಂದರಲ್ಲದೆ ಅಮೃತತ್ವವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ತ್ಯಾಗ ಅನ್ನೋದಕ್ಕೆ ಅರ್ಥ, ಈ ಇಂದ್ರಿಯ ಪ್ರಪಂಚದ ಜೊತೆಗಿರುವ ಅಂಟನ್ನು ಬಿಟ್ಟೆ ನಾನು ಆ ಭಗವಂತನ ಒಬ್ಬನೇ ಭದ್ರವಾಗಿ ಅವಲಂಬಿಸ್ತೇನೆ ಅನ್ನೋ ರೀತಿಯಾದಂಥ ಒಂದು ಮನಸ್ಥಿತಿ ಅದು ಬಂತು ಅಂದರೆ ಭಗವಂತ ಅತ್ಯಂತ ಸಮೀಪದಲ್ಲಿದ್ದಾನೆ, ನಾನು ದೂರದಲ್ಲಿಲ್ಲ. ಅದೊಂದು ಇಲ್ಲ ಅಂದರೆ ಭಗವಂತ ತುಂಬ ದೂರದಲ್ಲಿದ್ದಾನೆ, ಅವನು ಹಿಡಿಯೋದು ಬಹಳ ಕಷ್ಟ. ಹೀಗೆ ಜ್ಞಾನಿಗಳು ಸಾರ್ತಾರೆ. ಅಂಥ ಪರವೈರಾಗ್ಯ ಇವುಗಳು ಜೊತೆಗೂಡ್ಕೋಬೇಕಪ್ಪ. ಒಂದು ಕಡೆಯಲ್ಲಿ ಅಭ್ಯಾಸವೆಂಬುದು ವಾಹನ ಇದ್ದಾಗೆ ಆ ಕಡೆಗೆ ಕರ್ಕೊಂಡು ಹೋಗಿ ತಲುಪಿಸುತ್ತೆ. ಅದು ಪರಮಾತ್ಮನನ್ನು ಡೆಸ್ಟಿನೇಷನ್ ಆಗಿ ಇಟ್ಕೊಂಡಿದೆ, ಲಕ್ಷ್ಯವಾಗಿ ಇಟ್ಕೊಂಡಿದೆ. ಈ ಕಡೆ ವೈರಾಗ್ಯ ಅನ್ನೋದು ನಾವು ಇಲ್ಲಿ ಕಟ್ಟಾಕ್ಕೊಂಬಿಟ್ಟಿದ್ದೀವಿ ವಾಹನಕ್ಕೆ. ಫ್ಲೈಟೇ ಇದೆ, ನಮ್ಮ ಹತ್ರ ವಿಮಾನ ಇದೆ, ಅದು ವಿಮಾನಕ್ಕೆ ಸುತ್ತಮುತ್ತಲು ಅದರ ರೆಕ್ಕೆಗೆ ಇದಕ್ಕೆಲ್ಲ ಸರಪಳಿ ಹಾಕಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗೆ ಕಟ್ಟಿಟ್ಕೊಂಡ್ಬಿಟ್ಟಿದ್ದೀವಿ. ನಾವು ಈ ವಾಹನ ಹತ್ತು ಕೂತ್ಕೊಂಡಿದ್ವಿ, ಹೋಗಬೇಕು ಅಂತ ಆಲೋಚನೆ ಮಾಡ್ತಾಯಿದ್ವಿ. ಹೋಗೋದು ಎಲ್ಲಿಗೆ ಸಾಧ್ಯ? ಹೋಗೋಕ್ಕಾಗಲ್ಲ. ಎಲ್ಲ ಕೈ ಕಾಲು ಎಲ್ಲ ಕಟ್ಟು ಹಾಕ್ಕೊಂಡು ಕೂತ್ಬಿಟ್ಟಿದ್ರೆ ಹೋಗೋದು ಹೇಗೆ? ಅದನ್ನು ಈಗ ಇದನ್ನು ಕಳ್ಚ್ಕೋಬೇಕು ಅನ್ನೋದು ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ವಾಹನ ಹತ್ಕೋಬೇಕು ಇನ್ನೊಂದು. ಎರಡೂ ಸೇರಿದರೆ ನಾವು ಒಂದು ಗುರಿ ಹೋಗಿ ತಲುಪೋಕ್ಕಾಗತ್ತೆ. ಇಲ್ಲೋರೆ ಹೇಗೆ ತಲುಪೋಕ್ಕಾಗುತ್ತೆ? ಅದರಿಂದ ಎರಡೂ ಬೇಕೇ ಬೇಕು. ಒಂದಿದೆ ಸ್ವಾಮಿ ಅಂದರೆ ಸಾಕಾಗಲ್ಲ.
ಇನ್ನೊಂದು ಸೇರಬೇಕು. 2 ಚಕ್ರ ಸೇರಿದರೆ ರಥ ಮುಂದಕ್ಕೆ ಹೋಗುತ್ತಲ್ಲ, ಹಾಗೆ ಅಭ್ಯಾಸ ವೈರಾಗ್ಯ 2 ಚಕ್ರದ ಹಾಗೆ ಜೀವನ ರಥ, ಅದು ಎರಡನ್ನೂ ಸೇರಿಸ್ಕೊಂಬಿಟ್ರೆ ಅದು ಪರಮಾತ್ಮನೆಂಬ ಲಕ್ಷ್ಯದ ಕಡೆಗೆ ಅನಾಯಾಸವಾಗಿ ಸಾಗೋಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಸಾರ. ಮುಂದಿನ ಮಾತು 36ನೇ ಶ್ಲೋಕ. ಅಸಂಯತಾತ್ಮನ ಯೋಗ ದುಷ್ಪ್ರಾಪ ಇತಿ ಮೇ ಮತಿ ವಶ್ಯಾತ್ಮನಾತು ಯತತ ಶಕ್ಯೋ ಅವಾಪ್ತುಂ ಉಪಾಯತಃ. ಯಾವಾಗ ಪಡೆಯೋಕ್ಕಾಗತ್ತೆ, ಯಾವಾಗ ಪಡೆಯೋಕ್ಕಾಗಲ್ಲ, ಇದು ಎರಡನ್ನೂ ಮತ್ತೆ ಬಿಡಿಸಿ ಒಂದು ಕನಿಕರದಿಂದ, ಕಾರುಣ್ಯದಿಂದ ಅರ್ಜುನನಿಗೆ ತದ್ವಾರ ಜೀವಲೋಕಕ್ಕೆ ಕೃಷ್ಣ ಪ್ರಭು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಅಸಂಯತಾತ್ಮನ, ಯಾರಿಗೆ ಸಂಯಮವಿಲ್ವೋ, ಇಂದ್ರಿಯ ಮನೋಬುದ್ಧಿಗಳು ಹತೋಟಿಲಿಲ್ವೋ ಅಂಥವನಿಂದ ಯೋಗವು ದುಷ್ಪ್ರಾಪ, ಪಡೆಯಲು ಕಷ್ಟ ಸಾಧ್ಯ. ಇತಿ ಮೇ ಮತಿ ಎಂಬುದೇ ನನ್ನ ಮತ. ನನ್ನ ಮತ ಅಂದರೆ ಸಿದ್ಧಾಂತ ಅಂತ ಅರ್ಥ. ಇದಕ್ಕೆ ಮತ ಅನ್ನೋ ಶಬ್ದ ಅವರವ್ರ ಆಶಯ ಅನ್ನೋ ಅರ್ಥದಲ್ಲಿ ಲೋಕದಲ್ಲಿ ರೂಢಿ ಇದೆ. ಆದರೆ ಕೃಷ್ಣನ ಮತ ಅಂತಂದಾಗ ಅದು ಕೇವಲ ಒಬ್ಬನ ಆಶಯ ಅಲ್ಲ, ಅದು ಸಮಗ್ರ ಸೃಷ್ಟಿಯ ನಡೆಯನ್ನು ಅರಿತು ಆಡಿರುವ ಸಿದ್ಧಾಂತ. ಆದರೆ ವಶ್ಯಾತ್ಮನ, ಇಂದ್ರಿಯ ಮನಸ್ಸುಗಳನ್ನು ವಶದಲ್ಲಿ ಇಟ್ಟುಕೊಂಡವನಿಂದ ಮತ್ತು ಯತತ, ನಿರಂತರ ಪ್ರಯತ್ನ ಪಡ್ತಾ ಇರುವವನಿಂದ ಉಪಾಯತಃ, ಉಪಾಯಗಳನ್ನು ಬಳಸೋದ್ರ ಮೂಲಕವಾಗಿ ಅವಾಪ್ತುಂ ಶಕ್ಯ, ಆ ತತ್ವವನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತಪ್ಪ, ಪರಮಾತ್ಮನನ್ನು ದರ್ಶನ ಮಾಡೋಕ್ಕೆ ಸಾಧ್ಯವಾಗತ್ತೆ ಅಂತ. ಯಾರಿಂದ ಆಗಲ್ಲ, ಯಾರಿಂದ ಆಗುತ್ತೆ, ಎರಡೂ ಒಂಥರ ಪೃಥಕ್ಕಾಗಿ ನಿರೂಪಿಸಲ್ಪಡ್ತಾ ಇರೋ ಸಂದರ್ಭ. ವಶ್ಯಾತ್ಮ ಅಂದರೆ ಅರ್ಥ ಏನು? ವಶದಲ್ಲಿ ಆತ್ಮನನ್ನು ಇಟ್ಕೊಂಡವನು ಅಂತ ಅರ್ಥ. ಆತ್ಮಾನೋ ಶಬ್ದಕ್ಕೆ ಒಳಗಡೆ ಇರುವಂಥ ಜೀವ ಅಂತ ಒಂದು ಅರ್ಥ ಇಟ್ಕೊಳ್ಳೋದಾದರೂ ಸಹ, ಆ ಜೀವ ವಾಸ ಮಾಡ್ತಾ ಇರುವಂತಹ ಈ ಒಡಲಲ್ಲಿ ಏನೇನು ಸೇರಿದೆಯೋ ಅವೆಲ್ಲವೂ ಕೂಡ ಆತ್ಮಾನೋ ಶಬ್ದಕ್ಕೆ ವಿಷಯವಾಗತ್ತೆ ಲೋಕದಲ್ಲಿ. ವಶ್ಯಾತ್ಮ ಅಂದರೆ ತನ್ನನ್ನು ತಾನು ಹತೋಟಿಲಿ ಇಟ್ಕೊಂಡವನು ಅಂತ. ತನ್ನನ್ನು ಅಂತಂದರೆ ಅರ್ಥ ಏನು ಅಂತ ಕೇಳಿದರೆ ತುಂಬ ಪ್ರಧಾನವಾಗಿ ಬುದ್ಧಿಯನ್ನು, ಅಹಂಕಾರವನ್ನು, ಮನಸ್ಸನ್ನು, ಪಂಚೇಂದ್ರಿಯಗಳನ್ನು, ದೇಹವನ್ನು, ಇದಿಷ್ಟು ನಾನೂನು ಶಬ್ದದಿಂದ ಕರೆಯಲ್ಪಡ್ತಿರುವ ವಿಷಯಗಳಾದ್ದರಿಂದ ಇದಿಷ್ಟನ್ನು ಯಾರು ವಶದಲ್ಲಿ ಇಟ್ಕೊಂಡಿಯಾನೋ ಅವನು ವಶ್ಯಾತ್ಮ, ತನ್ನನ್ನು ತಾನು ವಶದಲ್ಲಿ ಇಟ್ಕೊಂಡವನು ಎಂಬುದಾಗಿ ಕರೆಯಲ್ಪಡ್ತಾನೆ. ಇದು ಹಿಂದಿನ ಮಾತಿನಲ್ಲಿ ನೆನಪಿಸ್ಕೊಂಡ ಹಾಗೆ ಜನ್ಮಸಿದ್ಧವಾಗಿಯೂ ಬಂದಿರ್ಬೋದು. ಮಾನವನ ಹಕ್ಕದು ಒಳಗಡೆ ಬೆಳಗುವ ತತ್ವವನ್ನು ಸಾಕ್ಷಾತ್ಕಾರ ಮಾಡೋದು. ದೇಹ ಯಂತ್ರ ಕೆಟ್ಟಿದ್ದರೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕಾಗಲ್ಲ. ಮೈಕ್ರೋಸ್ಕೋಪ್ ಇದೆ ಅಂದರೆ ಸೂಕ್ಷ್ಮವಾದ ವಸ್ತುವನ್ನು ತೋರಿಸೋಕ್ಕೋಸ್ಕರವೇ ಅದಿರೋದು. ಅದಕ್ಕೆ ಅದರ ಬರ್ತ್ ರೈಟ್ ಇದ್ದ ಹಾಗೆ ಅದು ರಚನೆ ಆಗಿದ್ದೇ ಆ ಉದ್ದೇಶದಿಂದ. ಅದು ಕೆಟ್ಟಿದೆ ಅಂದರೆ ಸರಿಪಡಿಸ್ಕೋಬೇಕಾದ ಕೆಲಸ. ಅದೇ ರೀತಿಯಲ್ಲಿ ಮಾನವ ದೇಹ ಇರೋದೇ ತತ್ವ ಸಾಕ್ಷಾತ್ಕಾರಕ್ಕಾಗಿ. ಅದರಲ್ಲಿ ಏನೋ ಏರುಪೇರುಗಳಾಗಿದೆ, ಜನ್ಮಾಂತರದ ಪಾಪಗಳು, ಈ ಜನ್ಮದ ಪ್ರಮಾದಗಳು ಎಲ್ಲ ಸೇರಿ ಅದರಲ್ಲೇನೋ ಏರುಪೇರಾಗಿದೆ ಅಂದರೆ ಸರಿಪಡಿಸ್ಕೋ ಅನ್ನೋದು ಅನಿವಾರ್ಯ ಇದೆ. ಆ ಸರಿಪಡಿಸ್ಕೊಳ್ಳೋದೊಂದು ಏನು ಅಂತ ಕೇಳಿದ್ರೆ ವಶ್ಯಾತ್ಮನಾಗಿ ಆಗೋದು. ಅಂದರೆ ತನ್ನ ದೇಹ, ತನ್ನ ಇಂದ್ರಿಯ, ತನ್ನ ಮನಸ್ಸು, ತನ್ನ ಬುದ್ಧಿಯ ಅಹಂಕಾರ ರೂಪವಾದಂಥ ಒಂದು ತತ್ವ, ಇದಿಷ್ಟು ವ್ಯವಸ್ಥಿತವಾಗಿ ಉಳ್ಕೊಳ್ಳೋದು. ಅದು ಹೇಗಿದ್ದರೆ ಸಹಜ ಎಂಬುದಾಗಿ ಕರೆಯಲ್ಪಡುತ್ತೋ, ಮಾನವನ ಸೌಂದರ್ಯವನ್ನು ಎತ್ತಿ ಸಾರುತ್ತೋ ಹಾಗೆ ಅದನ್ನು ಇಟ್ಕೋಬೇಕಾಗಿದೆ. ಅದಕ್ಕಾಗಿ ಪ್ರಯತ್ನಪಟ್ಟು ಸರಿಪಡಿಸ್ಕೋಬೇಕು. ಹಾಗೆ ಒಬ್ಬ ಇದ್ದಾನೆ ಅಂತ ಇದ್ದರೆ ಯೋಗಸಿದ್ಧಿಯನ್ನು ಅವನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಹಾಗಲ್ಲ, ಅವನು ಅಸಂಯತಾತ್ಮ ಅಂದರೆ ಇಂದ್ರಿಯಗಳನ್ನು ಹತೋಟಿಲಿ ಇಟ್ಕೊಂಡಿಲ್ಲ, ದೇಹವನ್ನು ಹತೋಟಿಲಿ ಇಟ್ಕೊಂಡಿಲ್ಲ. ದೇಹ ಹೇಳ್ದಂಗೆ ಕೇಳ್ತಾನೆ, ಇಂದ್ರಿಯಗಳು ಹೇಳ್ದಾಗ ಓಡಾಡ್ತಾನೆ, ಮನಸ್ಸು ಹೇಳ್ದಂಗೆ ವರ್ತಿಸ್ತಾನೆ, ಬುದ್ಧಿ ಹೇಳ್ದಾಗ ತೀರ್ಮಾನ ತಗೋತಾನೆ. ಹೀಗಾಗ್ಬಿಟ್ಟಿದೆ. ಯಾವುದು ಒಂದು ವ್ಯವಸ್ಥೆಯಲ್ಲಿಲ್ಲ ಅನ್ನೋ ಪರಿಸ್ಥಿತಿ ಇದ್ದರೆ ಆಗ ಯೋಗ ದುಷ್ಪ್ರಾಪ ಅಂತಂದರೆ ಕಷ್ಟಪಟ್ಟು ಪಡೆಯೋಕ್ಕೆ ಸಾಧ್ಯ ಅಂತ ಅರ್ಥ. ಆಗಲೂ ಅದು ಅಸಾಧ್ಯ ಅಂತ ಹೇಳ್ತಾ ಇಲ್ಲ. ಅಂಥವನಿಗೂ ಸಾಧ್ಯಪ್ಪ, ಯಾಕೆಂದರೆ ಅವನು ಮನುಷ್ಯ ತಾನೇ.
ಇವತ್ತೆಲ್ಲ ನಾಳೆ ಸರಿಪಡಿಸ್ಕೋಬೋದು, ಹೊಡೆದಾಡ್ಬೋದು, ನಾನಾ ಉಪಾಯಗಳನ್ನು ಪಡಿಬೋದು, ಯಾವುದೋ ಒಂದು ಉಪಾಯದಲ್ಲಿ ಅವನು ಗೆದ್ದೇ ಬಿಡ್ಬೋದು. ಆದ್ದರಿಂದ ಕಷ್ಟಪಟ್ಟು ಪಡಿಬೇಕಾಗಿರುವಂಥದ್ದು ಅವನಿಗೆ. ಆದರೆ ಹಾಗಲ್ಲ, ಇನ್ನೊಬ್ಬ ಇದ್ದಾನೆ, ಅವನು ವಶ್ಯಾತ್ಮ, ತನ್ನನ್ನು ತಾನು ಹತೋಟಿಲಿ ಪೂರ್ತಿ ಇಟ್ಕೊಂಡ್ಯಾನೆ. ಅವನು ಜೊತೆಗೆ ಪ್ರಯತ್ನವೂ ಪಡ್ತಾನೆ. ಒಬ್ಬನಿಗೆ ಇಂದ್ರಿಯಗಳೆಲ್ಲ ವಶು ಇದೆ, ಆದರೆ ಲೌಕಿಕವಾಗಿ ಯಾವುದೋ ಕಾರ್ಯ ಮಾಡೋದಕ್ಕೆ ತುಂಬ ಬಳಸ್ತಾನೆ, ಅವನು ಚೆನ್ನಾಗಿ ಬಳಸ್ತಾನೆ. ಅವನಿಗೆ 4 ಗಂಟೆ ಒಂದೇ ಕಡೆ ಕೂತ್ಕೊಂಡ್ರೆ ಕೂತ್ಕೊಳ್ಳೋಕ್ಕಾಗತ್ತೆ, ಏನೂ ತೊಂದರೆ ಇಲ್ಲ. ಅದೇ ರೀತಿಯಲ್ಲಿ 4 ಗಂಟೆ ಒಂದೇ ವಿಷಯವನ್ನು ನೋಡ್ತಾ ಕೂತ್ಕೊಂಡ್ರೆ ನೋಡೋಕ್ಕೂ ಆಗುತ್ತೆ, ಇಂದ್ರಿಯವೂ ಅದರಲ್ಲಿ ಹತೋಟಿಲಿದೆ ಅಂತ ಅರ್ಥ. 4 ಗಂಟೆ ಒಂದೇ ವಿಷಯದ ಬಗ್ಗೆ ಚಿಂತನೆ ಮಾಡಿದ್ರು ಅದೂ ಮಾಡೋಕ್ಕಾಗತ್ತೆ. 4 ಗಂಟೆ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾ ಇರಬೇಕು ಬುದ್ಧಿಯಿಂದ ಅಂದರೆ ಅದೂ ಮಾಡೋಕ್ಕಾಗತ್ತೆ. ಎಲ್ಲ ಹತೋಟಿಲಿದೆ. ಅದರ ಉದ್ದೇಶ ಏನಿದೆಯಪ್ಪ ಅಂದರೆ ಇವು ಹೊರಗಡೆ ಪ್ರಪಂಚದ ಯಾವುದೋ ವಿಷಯ ಅರ್ಥ ಮಾಡ್ಕೋಬೇಕು ಅಂತ ಹೊರಟ್ಯಾನೆ. ಮನೆಗೆ ಬಂದು ಯಾರೋ ಒಬ್ಬ ದರೋಡೆ ಮಾಡ್ಕೊಂಡು ಹೊರಟೋಗಿದ್ದಾನೆ, ಅದ್ರ ಬಗ್ಗೆ ಸ್ಟಡಿ ನಡೀತಾ ಇದೆ. ಫುಲ್ ಫೋಕಸ್ಡ್ ಮೈಂಡ್, ಎಲ್ಲ ಕಡೆಗೂ ಪ್ರತಿ ಹೆಜ್ಜೆ ಗುರುತಿಸ್ತಾ ಇದ್ದಾನೆ. ಕಾಲು ಹೆಜ್ಜೆಯಲ್ಲಿದೆ, ಕೈ ಹೆಜ್ಜೆಯಲ್ಲಿದೆ, ಎಲ್ಲ ಹುಡುಕ್ತಾ ಇದ್ದಾನೆ. ಬುದ್ಧಿಯಿಂದ ಚಿಂತನೆಯೂ ಮಾಡ್ತಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಆದರೆ ಏನು ಸಿಗುತ್ತೆ? ಕಳ್ಳ ಎಲ್ಲಿ ಬಂದ ಎಲ್ಲಿ ಹೋದ ಅಷ್ಟೇ ಗೊತ್ತಾಗುತ್ತೆ ಕೊನೆಗೆ. ಹಾಗೆ ಎಷ್ಟೆಷ್ಟೋ ಪ್ರಾಪಂಚಿಕ ವಿಷಯದ ಬಗ್ಗೆ ಆಸಕ್ತನಾಗಿ ಅಲ್ಲಿ ನಿರಂತರ ಕೆಲಸ ಮಾಡುವಾಗಲೂ ಅವನು ವಶ್ಯಾತ್ಮ ಆಗಿರ್ಬೋದು. ಆದರೆ ವಶ್ಯಾತ್ಮನಾಗಿ ಅವನು ತನ್ನ ಒಳಗಡೆ ಬೆಳಗುವ ಬೆಳಕನ್ನು ನೋಡಬೇಕು ಅನ್ನೋದಕ್ಕೆ ಪ್ರಯತ್ನಶೀಲನಾದರೆ ಆಗ ಬೆಳಕು ಸಿಗುತ್ತೆ. ಇಲ್ಲಂದರೆ ಪ್ರಾಪಂಚಿಕವಾದ ಯಾವುದೋ ವಿಷಯದಲ್ಲಿ ಸಿದ್ಧಿಯನ್ನು ಪಡೆಯೋಕ್ಕಾಗತ್ತೆ. ನಾವು ಕೇಳ್ತೀವಿ ವಿಜ್ಞಾನಿಗಳು ಹೇಗೆ ಅದ್ಭುತವಾದ ಸಾಧನೆ ಮಾಡಿದ್ರು ಅಂತ. ವಿಜ್ಞಾನಿಗಳ ಇತಿಹಾಸವನ್ನು ನೋಡಿದಾಗ ಅವರು ಯಾವುದೋ ಒಂದು ವಿಷಯದಲ್ಲಿ ತಲ್ಲೀನರಾಗಿ 10, 20, 50 ವರ್ಷ ನಿರಂತರ ಚಿಂತನೆ ಮಾಡ್ತಾ, ನಿರಂತರ ಹುಡುಕ್ತಾ ಒಂದು ಸತ್ಯವನ್ನು ಶೋಧನೆ ಮಾಡಿದ್ರು ಅಂತನ್ನೋವಾಗ ಅವ್ರಿಗೆ ಯಾವುದೋ ಒಂದು ಮಟ್ಟದಲ್ಲಿ ದೇಹವೂ ವಶದಲ್ಲಿ ಇರಲೇಬೇಕು, ಇಂದ್ರಿಯಗಳು ವಶದಲ್ಲಿ ಇರಲೇಬೇಕು, ಮನಸ್ಸು ಬುದ್ಧಿ ಎಲ್ಲವೂ ಹತೋಟಿಯಲ್ಲಿ ಇರಲೇಬೇಕು. ಹಾಗೆ ಶೋಧನೆ ಮಾಡಿದ್ರು. ಲೌಕಿಕವಾದ ವಿಷಯಕ್ಕೆ ಅದು ಹೇಗೆ ಒಬ್ಬ ಇಂದ್ರಿಯಗಳನ್ನು ಚೆನ್ನಾಗಿ ಇಟ್ಕೊಂಡಾಗ ಒಂದು ದೊಡ್ಡ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೋ ಅದೇ ರೀತಿಯಲ್ಲಿ ನನ್ನೊಳಗಡೆ ಬೆಳಗುವ ಬೆಳಕನ್ನು ನಾನು ನೋಡಬೇಕು, ಆ ಪರಮಾತ್ಮ ತತ್ವವನ್ನು ನೋಡಬೇಕು ಅನ್ನೋ ಸಂಕಲ್ಪ ಇರುವಂಥ ವ್ಯಕ್ತಿಗೆ ಅವನು ಆ ಕಡೆಗೆ ಮನಸ್ಸು ಬುದ್ಧಿಗಳನ್ನು ತಿರುಗಿಸ್ಕೊಂಡ್ರೆ, ಪ್ರಯತ್ನಶೀಲನಾದರೆ ಅವನು ಪಡೆಯೋಕ್ಕಾಗತ್ತೆ ಅನ್ನೋದು ಸತ್ಯ. ಆದರೆ ಆ ಬುದ್ಧಿ ಸುಲಭದಲ್ಲಿ ಸಹಜವಾಗಿ ಬರುತ್ತೆ ಅಂತ ವಿಷಯ ಇಲ್ಲ. ಒಂದು ಕಾಲದಲ್ಲಿ ಸಹಜವಾಗಿ ಬರ್ತಿತ್ತು, ಅದು ಕೃತಿಯುಗ ಆಗಿತ್ತು. ಆದರೆ ಕಲಿಯುಗದಲ್ಲಿ ಇಂದ್ರಿಯಗಳೆಲ್ಲ ಬಹಿರ್ಮುಖವಾಗಿರುತ್ತೆ ಭಾಳಷ್ಟು ಮಟ್ಟಿಗೆ. ಕೃತಿಯುಗದಲ್ಲೂ ಹಾಗೆ ಇತ್ತು. ಹಾಗಿದ್ದರೂ ಸೃಷ್ಟಿಯಲ್ಲಿ ಸಹಜತೆ ಇತ್ತು, ಸೊಬಗಿತ್ತು. ಒಂದು ಚೂರು ಯಾರಾದರೂ ನೆನಪಿಸಿದರೆ ಹಾಗೂ ಒಂದುಂಟೆ, ಅದು ಒಳಗಡೆ ಏನಿದೆ ನೋಡ್ತೀನಿ ನಾನು ಅನ್ನೋ ಪ್ರವೃತ್ತಿ ಹುಟ್ಬಿಡ್ತಿತ್ತು. ಈಗ ನಿರಂತರವಾಗಿ ಗಂಟೆ ಬಾರಿಸಿದ್ರು, ಜೋರಾಗಿ ನಗಾರಿ ಬಾರಿಸಿದ್ರು, ಆ ವಿಷಯ ಕಿವಿ ಒಳಗಡೆ ಹೋಗಲ್ಲ. ಒಂದು ತರಹ ಕಿವುಡುತನ ಬಂದುಬಿಟ್ಟಿದೆ ಆ ವಿಷಯದ ಬಗ್ಗೆ, ಅಂಥ ಸ್ಥಿತಿ. ಹಾಗಾಗಿ ಶಾಸ್ತ್ರಗಳೆಲ್ಲ ವಿಸ್ತಾರವಾಗಿ ನಿರಂತರವಾಗಿ ಸಾರದು. ಒಂದೊಂದು ಶಾಸ್ತ್ರವೂ ಹೇಳ್ತಾ ಇದೆ ಏನಪ್ಪ ಅಂದರೆ, ಈ ಶಾಸ್ತ್ರದ ಉದ್ದೇಶ ಏನು ಅಂತ ಕೇಳಿದ್ರೆ ಆರಂಭದಲ್ಲಿ ಒಂದು ಪ್ರತಿಜ್ಞೆ ಇದೆ ಅಲ್ಲಿ, ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಿದ್ಧಿಯೇ ಈ ಶಾಸ್ತ್ರ ಅಥವಾ ಈ ವಿದ್ಯೆಯ ಉದ್ದೇಶ ಅಂತ. ಅಂದರೆ ತಾತ್ಪರ್ಯ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗಬೇಕು, ಭಗವದ್ ದರ್ಶನದ ಕಡೆಗೆ ಕರ್ಕೊಂಡು ಹೋಗಬೇಕು, ಅದಕ್ಕೆ ಮಾರ್ಗದರ್ಶನ ಕೊಡ್ತಾ ಇದೆಯಪ್ಪ ಈ ವಿದ್ಯೆ, ಈ ಕಲೆ, ಈ ಶಾಸ್ತ್ರ ಅಂತ ಪ್ರತಿ ಶಾಸ್ತ್ರದ ಆರಂಭದಲ್ಲಿ ಇದೇ ಪ್ರತಿಜ್ಞೆ ಇದೆ. ಆದರೆ ಹಾಗೆ ಅಧ್ಯಯನ ಮಾಡುವಾಗ ಅದೇ ಮನಃಪ್ರವೃತ್ತಿಯಿಂದ ಅಧ್ಯಯನ ಮಾಡೋದು ಬೇಡ. ನಾನು ರಿಸರ್ಚ್ ಮಾಡಿ ಒಂದು PhD ತೊಗೋಬೇಕು ಅನ್ನೋ ದೃಷ್ಟಿಯಿಂದ ಹೊರಟಿದ್ದೀನಿ. ಅದರಿಂದ ನಮ್ಮ ಗೈಡನ್ನು ಮೆಚ್ಚಿಸಬೇಕು, ಅದಕ್ಕೆ ಬೇಕಾಗುವಂಥ ಸಿದ್ಧತೆ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಂದಾಗ ಈ ಉದ್ದೇಶವೇ ಬೇರೆ ಕಡೆಗೆ ತಿರುಗಿ ಹೋಗಿಬಿಟ್ಟಿದೆ. ಇವನು ಈ ಶಾಸ್ತ್ರ ಓದಿ ಎಲ್ಲಿ ಮೋಕ್ಷ ಪಡಿತಾನೆ? ಈ ಶಾಸ್ತ್ರ ಓದಿದಾಗ ಇಲ್ಲಿ ಹೇಳಿರೋ ವಿಷಯವನ್ನಷ್ಟು ಜೀವನಕ್ಕೆ ಅನ್ವಯಿಸ್ಕೊಂಡು ಅನುದಿನವೂ ಮಾರ್ಗದರ್ಶನವನ್ನು ಪಡೆದು ಆ ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೆಯಲ್ಲೋ ಅಂತಲೂ ಗಮನಿಸ್ಕೋತಾ ಮುಂದೆ ಸಾಗ್ತಾಯಿದ್ರೆ ಆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಯಾಗತ್ತೆ. ಅದು ಬಿಟ್ಟು ನಾನು ರಿಸರ್ಚ್ ಮಾಡ್ತಾಯಿದ್ದೀನಿ, ಯಾಕೆ ಅಂದರೆ ನನಗೆ PhD ಪಡೆದೇ ಹೋದರೆ ಯೂನಿವರ್ಸಿಟಿಲಿ ಕೆಲಸ ಸಿಗೋದಿಲ್ಲ, ಮೊದಲಿನ PhD ಪಡಿಬೇಕಾಗಿದೆ. ಇದು ಟಾರ್ಗೆಟ್ಟು. ಸಂಶೋಧನೆ ಯಾವುದ್ರ ಬಗ್ಗೆ ಮಾಡಿದೆ? ಒಂದು ಶಾಸ್ತ್ರದ ಬಗ್ಗೆ ಮಾಡಿದೆ. ಹೀಗಾದಾಗ ಅದರ ಲಾಭ ಆಗೋಲ್ಲ. ಆದರೆ ಇದೊಂದನ್ನೇ ಹೀಗೆ ದಾರಿ ತಪ್ಪು ಹೋಗ್ತಾ ಇರುವಂಥ ಸಂದರ್ಭ ಅಂತ ಅಂದ್ಕೋಬೇಕಾಗಿಲ್ಲ. ಜೀವನದಲ್ಲಿ ಸರಿಯಾದಂಥ ರೂಪರೇಷೆಯನ್ನು ಕೊಡುವಂಥ ಒಬ್ಬ ಮಹಾಗುರು ಸಿಕ್ಕದೆ ಹೋದರೆ, ಮಾರ್ಗದರ್ಶಿ ಸಿಕ್ಕದೆ ಹೋದರೆ, ಆಗ
ಎಲ್ಲರೂ ಕತ್ತಲಲ್ಲೇ ಇರೋದಾಗುತ್ತೆ, ಎಲ್ಲರೂ ಅಡ್ಡಮಾರ್ಗದಲ್ಲೇ ಹೋಗೋದಾಗುತ್ತೆ. ಇಂಥ ಪರಿಸ್ಥಿತಿಗಳೆಲ್ಲ ಉಂಟು. ಅದರಲ್ಲೇ ಶಾಸ್ತ್ರಗಳು ವಿಸ್ತಾರವಾಗಿ ಬಂತು. ಆ ಶಾಸ್ತ್ರಗಳ ಗುರಿ ಏನು ಅನ್ನೋ ಬಗ್ಗೆ ಅರ್ಥಶಾಸ್ತ್ರ ಹೇಳುತ್ತೆ ಅನ್ನೋ ಮಾತನ್ನು ಹಿಂದೂ ನೆನಪಿಸ್ಕೊಂಡೆ, ಮತ್ತೆ ನೆನಪಿಸ್ಕೋತಾ ಇದ್ದೀನಿ. ಕಾರಣ ಅತ್ತ ನಮ್ಮನೀಗ ಹೋಗಬೇಕಾಗಿದೆ. ಸರ್ವಂ ಹಿ ಶಾಸ್ತ್ರಂ ಇಂದ್ರಿಯ ಜಯ. ಇದು ಚಾಣಕ್ಯನ ಮಾತು. ಎಲ್ಲ ಶಾಸ್ತ್ರವು ಇಂದ್ರಿಯ ಜಯವೇ ಅಂತ. ಅಂದರೆ ಎಲ್ಲ ಶಾಸ್ತ್ರವು ಹೇಳ್ತಾ ಇರೋದು ಏನಪ್ಪ ಅಂದರೆ, ನಿಮ್ಮ ಇಂದ್ರಿಯಗಳನ್ನು ಹತೋಟಿಗೆ ತಂದ್ಕೊಳ್ಳಿ. ಇಂದ್ರಿಯಗಳನ್ನು ಒಂದು ಹತೋಟಿಗೆ ತೊಗೊಂಡ್ರೆ ಆಗ ನೀವು ಅತ್ಯಂತ ದೊಡ್ಡ ಸಿದ್ಧಿಯನ್ನು ಪಡಿತೀರಿ, ಮಹಾವೀರರಾಗ್ತೀರಿ, ಮಹಾಧೀರರಾಗ್ತೀರಿ. ಒಳಗಡೆ ಬೆಳೀತಾ ಇರೋ ತತ್ವ ಸಾಕ್ಷಾತ್ಕಾರ ಮಾಡಬೇಕಾದ್ರೆ ಎಷ್ಟು ಧೈರ್ಯ ಬೇಕೋ, ಎಷ್ಟು ಸಾಹಸ ಬೇಕೋ, ಎಷ್ಟು ಪರಾಕ್ರಮ ಬೇಕೋ ಅಷ್ಟು ಈ ಪ್ರಪಂಚದ ಯಾವ ಮಹಾಕಾರ್ಯ ಮಾಡಬೇಕಾದ್ರೂ ಬೇಕಾಗಲ್ಲ. ಅದರಿಂದ ನಿಜವಾದ ಧೀರ ಯಾರಪ್ಪ ಅಂದರೆ, ಒಳಗಡೆ ಬೆಳಗುವ ತತ್ವವನ್ನು ಯಾರು ಸಾಕ್ಷಾತ್ಕಾರ ಮಾಡ್ಕೋತಾನೋ ಅವನೇನೆ. ಅಂತಹ ಧೀರರಾಗ್ತೀರಿ, ಅಂತಹ ಶೂರರಾಗ್ತೀರಿ. ಅದರಿಂದ ಬೇಕಾಗಿರೋದು ಎಷ್ಟಪ್ಪ ಅಂದರೆ, ನಿಮ್ಮ ಪಂಚೇಂದ್ರಿಯಗಳನ್ನು ಗೆಲ್ಲಿ, ಅದೇ ರೀತಿಯಲ್ಲಿ ಮನೋಬುದ್ಧಿಗಳನ್ನು ಹತೋಟಿಗೆ ತಂದ್ಕೊಳ್ಳಿ, ಅದಕ್ಕೆ ಸಾಧಕವಾಗಿ ಶರೀರವನ್ನು ಹತೋಟಿಗೆ ಇಟ್ಕೊಳ್ಳಿ. ಇಷ್ಟೇ ಎಲ್ಲ ಶಾಸ್ತ್ರಗಳು ಸಾರ್ತಾ ಇರೋ ಸಾರ. ಇದಿಷ್ಟನ್ನು ಸಂಪಾದನೆ ಮಾಡಿದ್ರೆ ಈ ಶಾಸ್ತ್ರ ಓದಿದ್ದು ಸಾರ್ಥಕ ಆಗುತ್ತೆ. ಇದಿಷ್ಟನ್ನು ಸಂಪಾದನೆ ಮಾಡದೆ ಹೋದರೆ ಈ ಶಾಸ್ತ್ರ ಓದಿರೋದು ವ್ಯರ್ಥ ಎಂಬುದಾಗಿ ಘೋಷಿಸ್ತಾ ಇವೆ ಶಾಸ್ತ್ರಗಳು. ಅದನ್ನೇ ಇನ್ನೊಂದು ಭಾಷೆಯಲ್ಲಿ ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿ ಸ ಏವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ. ಎಷ್ಟು ಸೊಗಸಾಗಿ ಒಂದು ಚಿಕ್ಕ ಶ್ಲೋಕದಲ್ಲಿ ಹೇಳಬೇಕಾದಷ್ಟು ವಿಷಯವನ್ನು ಅಡಕಗೊಳಿಸಿ ಮಾತನಾಡಿದ್ದಾರೆ. ಶಮಾರ್ಥಂ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರಗಳು ಶಮಕ್ಕಾಗಿ ಬಂದಿದೆ. ಅಂದರೆ ಇಂದ್ರಿಯಗಳು ಪೂರ್ತಿ ಶಾಂತವಾದರೆ ಅದು ಶಮ ಅಂತ ಅರ್ಥ. ಆ ಶಮವನ್ನು ಹೇಳೋಕ್ಕೋಸ್ಕರವೇ ಎಲ್ಲ ಶಾಸ್ತ್ರಗಳು ಬಂದಿವೆಯಪ್ಪ. ವಿಹಿತಾನಿ ಮನೀಷಿಗಳು, ತಿಳುವಳಿಕೆ ಇದ್ದಂತಹ ಮಹಾಪುರುಷರು ಆ ಶಾಸ್ತ್ರಗಳನ್ನು ತಂದಿದ್ದಾರೆ, ಅವರಿಂದ ಹೇಳಲ್ಪಟ್ಟಿದೆ. ಸ ಏವ ಸರ್ವಶಾಸ್ತ್ರಜ್ಞ, ಅವನೇ ಎಲ್ಲ ಶಾಸ್ತ್ರವನ್ನು ಬಲ್ಲವನು. ಯಸ್ಯ, ಯಾವಾತನಿಗೆ ಮನಃ ಸದಾ ಶಾಂತಂ, ಮನಸ್ಸು ಸದಾ ಕಾಲದಲ್ಲೂ ಶಾಂತವಾಗಿರುತ್ತೋ ಅವನೇ ನಿಜವಾದ ಶಾಸ್ತ್ರಜ್ಞ ಅನ್ನೋ ಮಾತು ಬಂದಿದೆ. ಹೀಗಿರೋದ್ರಿಂದ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಹತೋಟಿಲಿ ಇಟ್ಕೋ, ನಿರಂತರವಾಗಿ ಪ್ರಯತ್ನ ಪಡು. ಹೌದು, ಪ್ರಯತ್ನ ಪಡ್ತಾಯಿದ್ದೀನಿ ಸ್ವಾಮಿ. ಹೇಗೆ ಪ್ರಯತ್ನ ಪಡ್ತಾಯಿದ್ದೀನಿ? ನನಗೇನೋ ಬುದ್ಧಿ ಹೊಳಿತು, ನಾನು ಹೀಗೆ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ಯಾ? ಕಾಶಿಗೆ ಹೋಗಬೇಕು ಅಂತ ಹೊರಟಿದ್ದೀನಿ ಸ್ವಾಮಿ. ಯಾವ ಕಡೆ ತಿರುಗಿ ನೀವು ಹೊರಡ್ತಾ ಇದೆಯಾ? ಇದೇ ಈ ಕಡೆ ದಕ್ಷಿಣ ದಿಕ್ಕಿನ ಕಡೆ ಹೋಗ್ತಾಯಿದ್ದೀನಿ ಸ್ವಾಮಿ ಅಂತಂದರೆ, ಇಲ್ಲಿ ಮೈಸೂರಿನಂಥ ಕ್ಷೇತ್ರದಲ್ಲೋ ಕರ್ನಾಟಕದಂಥ ಭೂಮಿನಲ್ಲೋ ನಿಂತು ದಕ್ಷಿಣದ ಕಡೆಗೆ ನಿರಂತರ ಪ್ರಯತ್ನ ಪಡ್ತಾಯಿದ್ದೀನಿ ರೀ. ನಿರಂತರ ಕಾಷ್ಟವೋ ನಿಷ್ಠುರೋ ನಡ್ಕೊಂಡೇ ಹೊರಟ್ಬಿಟ್ಟಿದ್ದೀನಿ, ಹೋಗ್ತಾಯಿದ್ದೀನಿ. ಅದು ಯಾವ ಕಡೆಗೆ ಅಂದರೆ ದಕ್ಷಿಣದ ಕಡೆಗೆ. ಸಿಗೋದೇನಪ್ಪ ಅಂದರೆ ಕಾಶಿ ಅಲ್ಲ, ಸಮುದ್ರ ಸಿಗ್ಬೋದು ಅಷ್ಟೇ. ಅಂದರೆ ಪ್ರಯತ್ನ ಪಡೋದು ಮಾತ್ರ ಅಲ್ಲ, ಪ್ರಯತ್ನಕ್ಕೆ ದಿಕ್ಕು, ದೇಶ, ವಿಧಾನ ಎಲ್ಲ ಸರಿ ಇರಬೇಕು. ಹಾಗಿದ್ರೆ ಮಾತ್ರ ಅದು ತುದಿ ತಲುಪಿಸುತ್ತೆ. ಇಲ್ಲೋರು ಎಲ್ಲಿ ತುದಿ ತಲುಪಿಸುತ್ತೆ? ಬೇಸಾಯ ಮಾಡ್ತೀನಿ ಅಂತ ಹೊರಟಿದ್ದೀನಿ ಸ್ವಾಮಿ. ಬೇಸಾಯ ಮಾಡೋದು ಅಂದರೆ ಏನು ರೀ? ಭೂಮಿಯನ್ನು ಬಹಳ ಮೃದುವಾಗಿ ಚೆನ್ನಾಗಿ ಮಾಡೋದು, ಮೊದಲು ಉಳೋದು, ಅಲ್ಲಿರೋ ದೋಷಗಳನ್ನೆಲ್ಲ ಕಲ್ಲು ಗಿಲ್ಲು ಎಲ್ಲ ಇದ್ದರೆ ತೆಗೆಯೋದು, ಏನೋ ಸುತ್ತಮುತ್ತಲು ಕಳೆ ಇದ್ದರೆ ಅದನ್ನೂ ತೆಗೆಯೋದು. ಆಮೇಲೆ ಬೆಳೆ ಬೆಳಿಬೇಕಾದ್ರೆ ಗೊಬ್ಬರ ಹಾಕಬೇಕಾದ್ರೆ ಗೊಬ್ಬರನೂ ಹಾಕಬೇಕು. ಆಮೇಲೆ ಸುತ್ತಲೂ ಬೇಲಿ ಹಾಕಬೇಕು, ಇಲ್ಲೋ ಹಸು ಬಂದು ಮೇಯ್ಕೊಂಡು ಹೋಗುತ್ತೆ. ಅದು ಇಷ್ಟು ಮಾಡಿದ್ದೀನಿ ಸ್ವಾಮಿ ಅಂತ. ಒಂದೇ ಒಂದು ಬಿಟ್ಟಿರ್ಬೋದು. ಕೇಳಿದರೆ ಏನು ಅಂದರೆ ಬೀಜ ಒಂದು ಬಿತ್ತಲಿಲ್ಲ. ಎಷ್ಟು ಚೆನ್ನಾಗಿ ಕೃಷಿ ನಡೀಬೋದು ಅಂದರೆ, ವಿಧಿ ವಿಧಾನ ಇಲ್ಲದಿದ್ದರೆ ಯಾವ ಪ್ರಯತ್ನವೂ ಉತ್ಕೃಷ್ಟವಾದ ಫಲ ಕೊಡೋಲ್ಲ. ಇದು ಒಂದು ದೃಷ್ಟಿಯಿಂದ ಕಾಮನ್ ಸೆನ್ಸ್, ಸಾಮಾನ್ಯ ಬುದ್ಧಿಗೆ ತಿಳಿಯುವಂಥ ವಿಷಯ ಇದು. ಅದೇ ವಿಷಯವನ್ನು ಇಲ್ಲೂ ಅನ್ವಯ ಮಾಡ್ಕೋಬೇಕಾದಿದೆಯಲ್ಲ. ಉಪಾಯತಃ, ಉಪಾಯವನ್ನು ಬಳಸ್ಕೊಂಡು ನೀನು ಪ್ರಯತ್ನ ಪಡಬೇಕಪ್ಪ ಅಂತ. ಉಪಾಯವನ್ನು ಬಳಸ್ಕೊಂಡು ಅಂದರೆ ಅದಕ್ಕೆ ಆದ ಸಾಧನೆಗಳಿದೆ ಕೆಲವು. ಆ ಕಾರ್ಯ ಸಾಧನೆ, ಒಂದೊಂದು ಕಾರ್ಯ ಸಾಧನೆ ಮಾಡೋದಕ್ಕೆ ಒಂದೊಂದು ಉಪಾಯಗಳಿದೆ. ಒಂದು ನದಿ ದಾಟಬೇಕು ಅಂದರೆ ಒಂದು ದೋಣಿ, ಆ ಥರದ್ದು ಒಂದು ವಸ್ತು ಬೇಕು. ಒಂದು ದೊಡ್ಡ ಸಮುದ್ರವನ್ನು ದಾಟಬೇಕು ಅಂದರೆ ಒಂದು ಹಡಗು ಬೇಕಾಗುತ್ತೆ, ಉಪಾಯ ಅದು. ಒಂದು ಕಡೆಯಿಂದ ಒಂದು ಕಡೆಗೆ ಎಲ್ಲೋ ಸಣ್ಣ ಹಳ್ಳ ದಾಟಬೇಕು ಅಂದರೆ ಮಧ್ಯದಲ್ಲಿ ಒಂದು ಯಾವುದೋ ಒಂದು ದಾಟೋಕ್ಕೆ ಬೇಕಾಗುವ ಸಂತರಣ ಹಾಕಿರ್ತಾರೆ ಅಂತಾದರೆ ಅದನ್ನು ಇಟ್ಕೊಂಡು ದಾಟಬೇಕು. ಇದೇ ರೀತಿಯಲ್ಲಿ ಯಾವುದನ್ನೋ ಒಂದನ್ನು ಕತ್ತರಿಸಬೇಕು ಅಂದರೆ ಅದಕ್ಕೆ ಹರಿತವಾದಂಥ ಒಂದು ವಸ್ತು ಬೇಕು.
ಹೊಲಿಬೇಕು ಅಂದರೆ ಅದಕ್ಕೊಂದು ಸೂಜಿ ಥರದ ಪದಾರ್ಥ ಬೇಕು. ಈಗ ಒಂದೊಂದಕ್ಕೂ ಒಂದೊಂದು ಉಪಾಯ ಬೇಕಲ್ಲ. ಆಯಾ ಉಪಾಯ ಇದ್ದರೆ ಆ ಕಾರ್ಯ ತುಂಬ ಚೆನ್ನಾಗಿ ಸಾಗುತ್ತೆ. ಉಪಾಯ ಇಲ್ಲದೆ ಹೋದರೆ ಅವು ನಡೆಯೋಲ್ಲ ವ್ಯವಸ್ಥಿತವಾಗಿ. ಹೀಗಿರೋದ್ರಿಂದ ಉಪಾಯ ಬೇಕು ಅಂತ. ಏನದು ಉಪಾಯ ಅಂತ ಕೇಳಿದ್ರೆ, ಜ್ಞಾನಿಗಳು ಮಹರ್ಷಿಗಳು ಯಾವುದನ್ನು ಕೊಟ್ಟಿದ್ದಾರೋ ಅದನ್ನು ತೊಗೋಬೇಕು. ನನ್ನ ಮನಸ್ಸಿಗೆ ಏನು ತೋರುತ್ತೆ ಅಂದರೆ, ಅಕಸ್ಮಾತ್ ನನ್ನ ಮನಸ್ಸು ಸತ್ಯವನ್ನೇ ಗುರಿತು ಸರಿಯಾದ ಉಪಾಯವನ್ನು ಹಿಡಿದಿದ್ದರೆ ಅದು ತಲುಪಿಸುತ್ತೆ. ಹಾಗೆ ಹಿಡಿದೇ ಹೋದರೆ ಇಡೀ ಜೀವನ ವ್ಯರ್ಥ ಆಗುತ್ತೆ. ಅಂಥದ್ದೇ ಯಾವುದೋ ಒಂದು ಉಪಾಯವನ್ನು ಕಂಡವರಿಗೆಲ್ಲ ಕೊಡ್ತೇನೆ ನಾನು ಅಂತ ಉಳಿದವರಿಗೂ ಎಲ್ಲ ಕೊಟ್ಕೊಂಡು ತಾನು ಅದನ್ನ ಹಿಡ್ಕೊಂಡ್ರೆ ಆಗ ಅಂಧೇನೈವ ನಿಯಮಾನಃ ಯಥಾಂಧ ಉಪನಿಷತ್ತು ಹೇಳುತ್ತಲ್ಲ. ಒಬ್ಬ ಕುರುಡ ನಾನು ಮಾರ್ಗದರ್ಶನ ಕೊಡ್ತೀನಿ ಬನ್ನಿರಿ ಅಂತ 100 ಜನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮುಂದೆ ದೊಡ್ಡ ಹೊಂಡ ಇದೆ, ಆ ಕಡೆ ಹೋಗ್ತಾ ಇದ್ದಾನೆ ಅನಾಯಾಸವಾಗಿ, ಬನ್ನಿರಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಇವನು ನಂಬ್ಕೊಂಡ್ರೆ ಉಳಿದವ್ರ ಕತೆ ಏನಾಗಬೇಕು? ಅವನು ಹೊಂಡಕ್ಕೆ ಬೀಳ್ತಾನೆ, ಉಳಿದವರು ಹೊಂಡಕ್ಕೆ ಬೀಳ್ತಾರೆ. ಇದರಲ್ಲೇನು ಔಚಿತ್ಯ ಇದೆ? ಹಾಗಾಗಬಾರ್ದು ಅಂತಿದ್ರೆ ಯಾರೋ ಜ್ಞಾನಿಗಳು ಮಹರ್ಷಿಗಳು ಅನುಭವಿಗಳು ಪರಿಪೂರ್ಣವಾದಂಥ ಈ ಸಮಗ್ರ ಸೃಷ್ಟಿಯ ನಾನಾ ಮುಖಗಳನ್ನು ಅರ್ಥ ಮಾಡಿಕೊಂಡು ಯಾವ್ಯಾವ ದೇಹ ಪ್ರಕೃತಿ ಮನಃಪ್ರಕೃತಿಗೆ ಯಾವ್ಯಾವ ಮಾರ್ಗವನ್ನು ಅವಲಂಬಿಸಿದರೆ ತುದಿ ತಲುಪೋಕ್ಕಾಗತ್ತೆ ಅನ್ನೋ ಮರ್ಮವನ್ನೆಲ್ಲ ಬಲ್ಲವನಾದರೆ ಆಗ ಒಂದು ಉಪಾಯ ಕೊಡೋಕ್ಕಾಗತ್ತೆ. ಬೆಟ್ಟದ ತುದಿಗೆ ಹತ್ತಬೇಕು ಅಂತ ನನ್ನ ಮನಸ್ಸಿದೆ ಅಂತಂದರೆ ಹತ್ತಾರು ಉಪಾಯಗಳಿರುತ್ತೆ. ಒಬ್ಬ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಅವನಿಗೆ ಪರವಾಗಿಲ್ಲ, ಕೈಕಾಲು ಗಟ್ಟಿ ಇದೆ, ದೇವ್ರ ದರ್ಶನಕ್ಕೆ ನಡ್ಕೊಂಡು ಹೋಗಬೇಕು, ವಾಹನದಲ್ಲಿ ಹೋಗಬಾರ್ದು ಅಂತ ಒಂದು ಮನಸ್ಸು ಇದೆ. ಯಾತ್ರೆ ಹೋಗೋರಿಗೆ ನಿಯಮ ಹೇಳುತ್ತೆ, ಯಾತ್ರೆಯನ್ನು ವಾಹನದಲ್ಲಿ ಮಾಡಿದ್ರೆ ಆ ಯಾತ್ರೆಯ ಫಲ ಅರ್ಧ ಮಾತ್ರ ಅಂತ. ಇಂಥದ್ದೇನೋ ತಿಳುವಳಿಕೆ ಇದೆ, ನಾನು ನಡ್ಕೊಂಡು ಹೋಗ್ತೀನಿ ರಸ್ತೆ ಮೇಲೆ, ಅವನಿಗೆ ಆಗುತ್ತೆ ಅದು. ಇನ್ನೊಬ್ಬ ಇಲ್ಲ ಸ್ವಾಮಿ ನಂಗೆ ರಸ್ತೆ ಬೇಕು ಅಂತೇನಿಲ್ಲ, ಮೆಟ್ಲಿದ್ರೂ ಪರವಾಗಿಲ್ಲ, ನನ್ನ ಕೈಕಾಲು ಬಲ ಗಟ್ಟಿ ಇದೆ, ಹತ್ಕೊಂಡು ಹೊರಟೋಗ್ತೀನಿ ನಾನು ಅಂತ ಹೇಳಿದರೆ ಮೆಟ್ಲಲ್ಲಿ ಹೋಗಪ್ಪ ಅಂತ ಅವನಿಗೆ ಹೇಳ್ಬೋದು. ಇನ್ನೊಬ್ಬನಿಗೆ ನನಗೆ ಕಾಡು ಮೇಡು ಯಾವುದೂ ಲೆಕ್ಕ ಇಲ್ಲ ಸ್ವಾಮಿ, ನನಗೆ ಆ ಗುರಿ ಮೇಲ್ಗಡೆದು ಅಲ್ಲಿಗೆ ಹೋಗಬೇಕು ಅಂತ ಅಲ್ವೇ ಸ್ವಾಮಿ, ನಾನು ಹೀಗೆ ಇದ್ದಲ್ಲೇ ನಡ್ಕೊಂಡು ಹತ್ಕೊಂಡು ಹೊರಟೋಗ್ತೀನಿ ಅಂದರೆ ಅವನು ಅಡ್ವೆಂಚರಸ್ ಫಿಗರ್ ಯಾವುದೋ ಒಂದು, ಅವನು ದೊಡ್ಡ ದೊಡ್ಡ ಸಾಹಸ ಮಾಡುವಂಥ ಪ್ರವೃತ್ತಿ ಇದ್ದವನು, ಅವನು ಹಾಗೆ ಹೋಗಿ ತಲುಪ್ತಾನೆ. ಅದೇ ಯಾರೋ ಮುದುಕ ಕೈಕಾಲು ಏನೂ ಗಟ್ಟಿ ಇಲ್ಲ, ನಡ್ಕೊಂಡು ಹೋಗೋಕ್ಕಾಗಲ್ಲ, 2 ಹೆಜ್ಜೆ 3 ಹೆಜ್ಜೆ ನಡೀಬೋದು, ಕೋಲು ಹಿಡ್ಕೊಂಡು ಹೊರಟ್ಯಾನೆ. ಅವನಿಗೆ ನೀನು ಎಲ್ಲಾಯ್ತಲ್ಲ ಮೇಲೆ ಹತ್ಬೋದಪ್ಪ, ಏನು ತೊಂದರೆ ಇಲ್ಲ, ಅವ್ನು ಹತ್ತಿಯಾನ ನೋಡು ಯಾರೊಬ್ಬ ಅಂತ ಹೇಳಿದ್ರೆ ಅವ್ನಿಗೆ ಹೋಗೋಕ್ಕಾಗತ್ತೆ? ಅದಲ್ಲ. ಮೆಟ್ಲಲ್ಲಿ ನಡ್ಕೊಂಡು ಹೋಗೋಂದ್ರೆ ಅವನಿಗಾಗಲ್ಲ, ಅದೂ ಅಲ್ಲ, ರಸ್ತೆಯಲ್ಲಿ ಹೋಗೋಂದ್ರೂ ಅಷ್ಟು ದೂರ ಹೋಗೋಕ್ಕಾಗಲ್ಲ. ಅವನಿಗೆ ಏನೊಂದು ವಾಹನ ಬೇಕಾಗುತ್ತೆ, ತಲುಪ್ತಾನೆ ಕೊನೆಗೆ. ಆ ವಾಹನದಲ್ಲೂ ಯಾರೋ ಒಬ್ಬನಿಗೆ ಒಂದು ಸೈಕಲ್ ಸಾಕು ಹೋಗ್ಬೋದು ಅಂತ ಯೋಚನೆ ಮಾಡಿದ್ರೆ, ಇನ್ನೊಬ್ಬನಿಗೆ ಒಂದು ಕಾರ್ ಬೇಕು ಅಂತ ಆಗ್ಬೋದು, ಇನ್ನೊಬ್ಬನಿಗೆ ಇದೂ ಅಲ್ಲ ಸ್ವಾಮಿ ನಾನು ಗಗನಯಾತ್ರೆ ಮಾಡ್ತೀನಿ, ಹೆಲಿಕಾಪ್ಟರ್ನಲ್ಲಿ ಹೋಗಿ ಇಳಿಬೋದು ಅಷ್ಟೇ ನನ್ನ ಪರಿಸ್ಥಿತಿ, ಅವನಿಗೆ ಹೆಲಿಕಾಪ್ಟ್ರಲ್ಲಿ ಹೋಗು ಅಂತ ಹೇಳಿದರೆ ಇದು ಉಪಾಯ ಸರಿಯಾಗಿ ಕೊಟ್ಟಾಗತ್ತೆ. ಇದು ಪ್ರಕೃತಿಯನ್ನು ಅರ್ಥ ಮಾಡ್ಕೊಂಡು ಸರಿಯಾದ ಉಪಾಯವನ್ನು ಕೊಡೋದು ಹೀಗಾಗಬೇಕಾಗತ್ತೆ. ಹಾಗಲ್ಲದೆ ತೋರಿದ್ದನ್ನೆಲ್ಲ ಹೇಳಿದರೆ ವ್ಯಕ್ತಿಯ ಪರಿಚಯ ಇಲ್ಲ, ಅವನ ಪ್ರಕೃತಿಯ ಪರಿಚಯ ಇಲ್ಲ, ಸ್ತ್ರೀ ಪುರುಷ ವಿಭಾಗದ ಲೆಕ್ಕಾಚಾರ ಗೊತ್ತಿಲ್ಲ, ಯಾವುದೋ ಇದು ನನಗೆ ತೋರಿದಂಥ ಉಪಾಯಗಳನ್ನೆಲ್ಲ ಹೇಳಿದರೆ ಒಳ್ಳೆಯದಾಗೋದಕ್ಕಿಂತ ಬೇಕಾದಷ್ಟು ಅನರ್ಥಗಳಾಗುತ್ತೆ. ಅನರ್ಥ ಯಾವುದರಿಂದ ಆಯಿತು ಅನ್ನೋ ಸಹ ಅರ್ಥ ಮಾಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲದೆ ಇರೋ ಕಾಲ, ಅನರ್ಥಕ್ಕೆ ಹೊರಗಡೆ ಕಂಡಂಥ ಕಾರಣಗಳನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಮೂಲ ಕಾರಣ ಬೇರೆ ಒಂದು ಕೂತ್ಕೊಂಡಿರುತ್ತೆ. ಇವತ್ತು ಆತ್ಮಸಾಧನೆಯ ಕ್ಷೇತ್ರದಲ್ಲೂ ಸಹ ಬೇಕಾದಷ್ಟು ಇಂತಹ ಅಸಂಬದ್ಧತೆ ಇದೆ. ಯಾವುದು ಯಾರಿಗೆ ಉಪಾಯವಲ್ಲೋ ಅಂಥ ಉಪಾಯ ಹಿಡ್ಕೊಂಡು ಜೀವನ ಮಾಡ್ಕೋತಾ ಅಲ್ಲೇ ರುಚಿ ಕಾಣ್ಕೋತಾ ಕಳೀತಾ ಇರುವಂಥ ಬೇಕಾದಷ್ಟು ಸಂದರ್ಭಗಳಿದೆ. ಅದರಿಂದ ಉಪಾಯ ತುಂಬ ಮುಖ್ಯ. ಉಪಾಯ ಅಂದರೆ ಏನು ಅಂತ ಕೇಳಿದ್ರೆ, ನಮ್ಮ ಯೋಗವಿದ್ಯೆ ವೇದಾಂತ ಇವುಗಳು ನಾನಾ ರೀತಿಯಾದ ಉಪಾಯಗಳನ್ನು ಕೊಟ್ಟಿದೆ. ಆಗಮ ಶಾಸ್ತ್ರಗಳು ನಾನಾ ಉಪಾಯಗಳನ್ನು ಕೊಟ್ಟಿದೆ. ಎಲ್ಲ ಶಾಸ್ತ್ರಗಳು ಒಂದೊಂದು ನೇರದಲ್ಲಿ ಬೇರೆ ಬೇರೆ ಉಪಾಯಗಳನ್ನು ಕೊಟ್ಟಿದೆ. ಅವೆಲ್ಲವೂ ಉಪಾಯಗಳೇ. ಯಾರಿಗೆ ಯಾವುದು ಅನ್ನೋದು ಅಷ್ಟೇ ಮುಖ್ಯ. ಅಯೋಗ್ಯ ಪುರುಷ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಅಯೋಗ್ಯನಾದ ವ್ಯಕ್ತಿ ಯಾರೂ ಇಲ್ಲ, ಯೋಜಕ ಮಾತ್ರ ದುರ್ಲಭ. ಅಂದರೆ ಯಾರಿಗೆ ಯಾವುದನ್ನು ಹಚ್ಚಿಕೊಟ್ರೆ ಅಂಟಿಸಿದ್ರೆ ಅವನು ಉದ್ಧಾರ ಆಗ್ತಾನೆ, ಆ ಯೋಜನೆ ಮಾಡುವಂಥ ವ್ಯಕ್ತಿಗಳು ಕೊರತೆ ಅಂತ. ಉಪಾಯ ಅಂದಾಗ ಒಂದು ಸಂಕ್ಷೇಪವಾಗಿ 4 ಮಾತಿನಲ್ಲಿ ನೆನಪಿಸ್ಕೊಳ್ಳೋದಾದರೆ, ಯಾರೋ ಮಹಾಜ್ಞಾನಿಗಳು ಕೂತ್ಕೊಂಡಿದ್ದಾರೆ, ಅವರು ತಮ್ಮ ಅಂತಃಪ್ರಪಂಚದ ಅನುಭವವನ್ನು ಸಹಜವಾಗಿ ಪ್ರೀತಿಯಿಂದ
ಶಿಷ್ಯ ವಾತ್ಸಲ್ಯದ ಮೇಲೆ ಹೇಳ್ತಾರೆ, ಹೀಗುಂಟಪ್ಪ, ಅದ್ಭುತ ಅದೊಂದು, ವರ್ಣಿಸೋಕ್ಕಾಗಲ್ಲಪ್ಪ. ಮಾತಾಡ್ತಾ ಮಾತಾಡ್ತಾ ಆ ಸ್ಥಿತಿಗೆ ಹೊರಟೋಗ್ತಾರೆ. ಧಾರಾಕಾರಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ, ಮೌನ, ಕಣ್ಣು ಮೇಲಕ್ಕೆ ಎಳೆದು ಹೊರಟೋಗುತ್ತೆ, ಮುಖ ಪೂರ್ತಿ ಆ ತುಟ್ಟ ತುದಿಯಲ್ಲಿ ಉತ್ತರ ಧ್ರುವದಲ್ಲಿ ಬೆಳಗುವ ತತ್ವದ ಕಡೆಗೆ ನಾಟು ಹೋಗ್ಬಿಟ್ಟಿದೆ ಅನ್ನೋ ಥರ ರೋಮಗಳು ಆ ಕಡೆಗೆ ದಿಕ್ಕು ತಿರುಗಿಸ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಹಾಗೆ ಪಾಠ ಮಾಡ್ತಾರೆ. ಚಿತ್ರಂ ವಟತರೋರ್ ಮೂಲೆ ವೃದ್ಧಾ ಶಿಷ್ಯ ಗುರುರ್ಯುವ ಗುರೋಸ್ತು ಮೌನವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ವಟವೃಕ್ಷದ ಕೆಳಗಡೆ ಪಾಠ ನಡೀತಾ ಇದೆ. ಚಿತ್ರಂ, ಆಶ್ಚರ್ಯಪ್ಪ ಇದು. ವಟತರೋರ್ ಮೂಲೆ ಹೇಗೆ ಪಾಠ ನಡೀತಾ ಇದೆ ಅಂದರೆ, ವೃದ್ಧಾ ಶಿಷ್ಯ, ಶಿಷ್ಯರೆಲ್ಲರೂ ವಯೋವೃದ್ಧರು, ಗುರುರ್ಯುವ, ಗುರು ಯುವಕ. ಇದು ಒಂದು ವ್ಯುತ್ಕ್ರಮ, ಅಂದರೆ ತಪ್ಪು ಕ್ರಮ. ಲೋಕದಲ್ಲೆಲ್ಲ ಚಿಕ್ಕ ವಯಸ್ಸಿನವರು ವಿದ್ಯಾರ್ಥಿಗಳು, ಶಿಷ್ಯರು, ತುಂಬ ವಯಸ್ಸಾದವರು ಗುರುಗಳು, ಈ ಕ್ರಮ ಇರಬೇಕು. ಆದರೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ ವಿಚಿತ್ರ, ತಿರ್ಗಾ ಮುರುಗ ಆಗಿಬಿಟ್ಟಿದೆ. ಪೂರ್ತಿ ಯುವಕನಾಗಿದ್ದಾನೆ ಅಧ್ಯಾಪಕ, ಪಾಠ ಹೇಳೋನು, ಪಾಠ ಕೇಳೋರೆಲ್ಲ ತುಂಬ ವಯೋವೃದ್ಧರು ಆಗಿಬಿಟ್ಟಿದ್ದಾರೆ. ಇದೊಂದು ವಿಚಿತ್ರ. ಆದರೆ ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ, ಗುರೋಸ್ತು ಮೌನ ವ್ಯಾಖ್ಯಾನ, ಪಾಠ ಏನು ಹೇಳ್ತಾ ಇದ್ದಾರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಗುರೋಹೋ ಮೌನ ವ್ಯಾಖ್ಯಾನ, ಮೌನದಲ್ಲೇ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅವರು. ಅದ್ರ ಪರಿಣಾಮ ಏನು ರೀ, ಏನು ಉಪಯೋಗ ಆಗುತ್ತೆ ಶಿಷ್ಯರಿಗೆ ಅಂದರೆ, ಎಲ್ಲ ಸಿದ್ಧವಾಗ್ತಾ ಇದೆಯಪ್ಪ. ಶಿಷ್ಯಾಸ್ತು ಚಿನ್ನ ಸಂಶಯ, ಶಿಷ್ಯರಿಗೆ ಎಲ್ಲ ಸಂಶಯವೂ ಬಗೆಹರಿದು ಆನಂದವಾಗಿ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಸಂದೇಹ ಇತ್ತು, ಏನಪ್ಪ ಅಂದರೆ ಆ ಭಗವಂತ ಹೇಗಿರ್ಬೋದು, ಅವನು ನಿರ್ವಿಕಾರ, ನಿರಂಜನ, ನಾನಾ ಭಾಷೆಯಲ್ಲಿ ಕೊಂಡಾಡ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಅವ್ರಿಗೆ ಸಂದೇಹ ಇತ್ತು. ಆದರೆ ಆ ಭಗವಂತ ಹೃದಯದಲ್ಲಿ ಗೋಚರವಾಗುವಂತೆ ಆಗೋಯ್ತು. ಯಾಕಾಯಿತು ಅಂದರೆ ಇವರು ಸನ್ನಿಧಿಯಿಂದ ಆಗೋಯ್ತು. ಅವ್ರು ಆಡಿದ 4 ಮಾತಿನಿಂದ ಆಯಿತು. ಅವ್ರು ಆಡಿದ 4 ಮಾತನ್ನು ಶ್ರವಣ ಮಾಡಿದ ಮಾತ್ರ ಅಲ್ಲ, ಮನನ ಮಾಡಿದೆ, ಆಮೇಲೆ ಅವ್ರು ಹೇಳಿದಂತೆ ಧ್ಯಾನ ಮಾಡಿದೆ. ಹೀಗೆ ಮಾಡಿದಾಗ ಇದೊಂದು ಉಪಾಯ, ಶ್ರವಣ ಮನನ ನಿಧಿಧ್ಯಾಸನ ಎಂಬುದಾಗಿ ಕರೆಯಲ್ಪಡುತ್ತೆ. ಈ ಉಪಾಯದಿಂದ ತತ್ವ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಒಂದಾದರೆ, ಇನ್ಯಾರೋ ಒಬ್ಬ ಸನ್ಯಾಸಿ ಎಲ್ಲವನ್ನು ತ್ಯಜಿಸ್ದ. ನನ್ನ ಗುರಿ ಕೇವಲ ಪರತತ್ವ ಸಾಕ್ಷಾತ್ಕಾರ, ಇನ್ನೇನೂ ಇಲ್ಲ, ನನಗೆ ಮನೆ ಮಠ ಬಂಧು ಬಾಂಧವರು ಹಣ ಕಾಸು ಯಾವ ಅಂಟು ಇಲ್ಲ, ಎಲ್ಲವನ್ನೂ ತೊರೆದು ಹೊರಟಿದ್ದೀನಿ ನಾನು. ಹೊರಟೆ ಆದರೆ ವಾಹನವನ್ನು ಬೇಕಪ್ಪ ಅಲ್ಲಿ ತಲುಪಕ್ಕೆ. ಏನು ವಾಹನ? ಪ್ರಣವಧ್ಯಾನ. ಅವನು ಪ್ರಣವಧ್ಯಾನ ಪರಾಯಣನಾಗಿ ಇದೊಂದೇ ನನ್ನ ಜೀವನದ ಪ್ರಧಾನವಾದ ಪ್ರಯತ್ನ, ಅತ್ತ ಸಾಗ್ತಾ ಹೋಗ್ತೀನಿ. ಬದುಕನ್ನು ಇಟ್ಕೊಳ್ಳೋಕ್ಕೋಸ್ಕರವಾಗಿ ಏನೋ ಆಹಾರ ಸೇವಿಸ್ತೇನೆ ನಾನು, ನಿತ್ಯ ಶುದ್ಧಿಗೆ ಬೇಕಾಗುವ ಸ್ನಾನಾದಿಗಳನ್ನು ಮಾಡ್ತೇನೆ ನಾನು. ಆದರೆ ಪ್ರಧಾನ ಪ್ರಯತ್ನ ಏನಪ್ಪ ಅಂದರೆ, ನಿರಂತರವಾಗಿ ಆ ಸೃಷ್ಟಿಯಲ್ಲಿ ಬೆಳಗ್ತಾ ಇರುವ ಯಾವ ಒಂದು ಅದ್ಭುತ ನಾದ ಇದೆಯೋ, ಪ್ರಣವರೂಪವಾದ ನಾದ, ಆ ನಾದವನ್ನು ನನ್ನ ಮುಖ ಕುಹರದಿಂದ ಹಾಗೆ ವ್ಯಕ್ತಪಡಿಸ್ಕೋತೀನಿ, ಅದನ್ನು ಹಾಗೆ ಅನುಸಂಧಾನ ಮಾಡ್ತೀನಿ, ಅಥವಾ ಮನಸ್ಸಿನಲ್ಲಿ ಹಾಗೆ ಭಾವಿಸ್ತೇನೆ, ಅದನ್ನ ಅನುಸಂಧಾನ ಮಾಡ್ತೇನೆ, ಅದು ಹಿಂದ್ಗಡೆ ಬೆಳಗ್ತಾ ಇರೋ ಪರತತ್ವವನ್ನು ಲಕ್ಷ್ಯವಾಗಿಟ್ಕೋತೀನಿ ಅನ್ನೋ ತರಹ ಹೊರಟಾಗ ಅದು ಉಪಾಯ. ಅದರ ಮೂಲಕ ತುದಿ ತಲುಪ್ತಾನೆ. ಇನ್ನೊಬ್ಬ ಇಲ್ಲ, ಆ ಪ್ರಣವದ ಜೊತೆಗೆ ಗಾಯತ್ರಿನೂ ಇಟ್ಕೋಬೇಕು. ಯಾಕೆ ಅಂದರೆ, ಈ ಸೃಷ್ಟಿಯಲ್ಲೂ ನಾನು ಬದುಕಬೇಕು, ಸೃಷ್ಟಿಯ ಮೂಲವನ್ನೂ ನೋಡಬೇಕು. ನನ್ನ ಗುರಿ ಇಹ ಪರ ಎರಡೂ ಇದೆ. ಭೋಗಮಯವಾದ ಈ ಪ್ರಪಂಚವೂ ನನಗೆ ಸೇರಿದ್ದು, ಯೋಗಮಯವಾದ ಆ ಪ್ರಪಂಚವೂ ನನಗೆ ಸೇರಬೇಕಾದದ್ದು. ಇದೆರಡನ್ನೂ ಉಳಿಸ್ಕೋತೀನಿ ಅನ್ನೋ ಮನಸ್ಸಿಂದ ಪ್ರಣವದ ಜೊತೆಗೆ ಗಾಯತ್ರಿಯೂ ಇಟ್ಕೊಂಡು 24 ತತ್ವವನ್ನು ಪ್ರತಿನಿಧಿಸುವ 24 ಅಕ್ಷರಗಳಿಂದ ಸೃಷ್ಟಿಯಲ್ಲಿ ಸಹಜವಾಗಿ ಬೆಳಗ್ತಾ ಇರುವಂತಹ ಯಾವ ವೇದಮಾತಾ ಗಾಯತ್ರಿ ಇದ್ದಾಳೋ ಅವಳನ್ನು ನಿರಂತರವಾಗಿ ಭಾವಿಸ್ತಾ ಅದಕ್ಕೆ ಬೇಕಾಗಿರುವಂತಹ ಧ್ಯಾನ ಸಂಪತ್ತನ್ನು ತುಂಬಿಕೊಂಡು ಸಾಗ್ತಾ ಹೋದರೆ ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ, ಪರಮಾತ್ಮ ದರ್ಶನ ಖಂಡಿತವಾಗಿಯೂ ಸಿದ್ಧವಾಗುತ್ತೆ. ಆದರೆ ಉಚ್ಚರಿಸುವ ಕ್ರಮ ಹೇಗೆ, ಗುರುಮುಖೇನ ಅಧ್ಯಯನ ಮಾಡಬೇಕಾಗತ್ತೆ. ಆ ಕ್ರಮ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಶಿಸ್ತಿನ ಜೀವನ ಬೇಕು, ಆಚಾರದ ಚೌಕಟ್ಟು ಬೇಕು. ಆಚಾರಹೀನಂ ನ ಪುನಂತಿ ವೇದಾಹ, ಆಚಾರಹೀನನನ್ನು ವೇದಗಳು ಯಾವುದೂ ಕಾಪಾಡೋಲ್ಲ ಎಂಬುದಾಗಿ ಹೇಳುತ್ತೆ. ಅಂದರೆ ವೇದಗಳು ಉದ್ಧಾರ ಮಾಡೋದಕ್ಕೋಸ್ಕರವೇ ಬಂದಿರೋದು ಜೀವಕೋಟಿಗಳನ್ನು. ವೇದಮಂತ್ರವಾದ ಗಾಯತ್ರಿ ಆತ್ಮೋದ್ಧಾರವನ್ನು ಕೊಡೋಕ್ಕೋಸ್ಕರವೇ ಬಂದೋಳು. ಆದರೆ ಆಚಾರಹೀನನಾದರೆ ನ ಪುನಂತಿ ವೇದಾಹ, ವೇದಗಳು ಯಾವುದು ಕಾಪಾಡೋಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಿರೋದ್ರಿಂದ ಆಚಾರ ಅಂದರೆ ಏನು, ಹೇಗೆ ಇದನ್ನು ಜೀವನಕ್ಕೆ ಅನ್ವಯ ಮಾಡ್ಕೊಳ್ಳೋಣ,
ಅನ್ನೋ ಬಗ್ಗೆನೂ ಒಂದು ತಿಳುವಳಿಕೆ ಇಟ್ಕೊಂಡು ಪ್ರಯತ್ನ ಪಡೋದಾದರೆ ಅದ್ರ ಗಾಯತ್ರಿ ಮಂತ್ರ ಸಾಕು. ಅದೇ ರೀತಿಯಲ್ಲಿ ಧ್ಯಾನ ಇದೆ. ಯಾವುದೋ ಒಂದು ಮೂರ್ತಿಯನ್ನು ಧ್ಯಾನ ಮಾಡೋದಕ್ಕೆ ಯಾರೋ ಒಬ್ಬ ಗುರು ಅನುಗ್ರಹಿಸಿಕೊಟ್ಟಿದ್ದಾನೆ. ನೀನು ಈ ಮೂರ್ತಿಯನ್ನು ಧ್ಯಾನ ಮಾಡ್ತಾ ಹೋಗಪ್ಪ ಎಂಬುದಾಗಿ ಒಂದು ಶ್ರೀನಿವಾಸನ ಮೂರ್ತಿಯನ್ನು ಧ್ಯಾನ ಮಾಡಿದೆ, ಒಬ್ಬ ಗಣಪತಿಯ ಮೂರ್ತಿಯನ್ನು ಧ್ಯಾನ ಮಾಡಿದೆ, ಲಿಂಗಸ್ವರೂಪಿಯಾದ ಪರಮಶಿವನನ್ನು ಧ್ಯಾನ ಮಾಡಿದೆ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿದೆ. ಹೀಗೆ ಯಾವುದೋ ಒಂದು ಉತ್ಕೃಷ್ಟವಾದ ಮೂರ್ತಿ, ಆ ಮೂರ್ತಿಯೂ ಸಹ ಪರಿಶುದ್ಧವಾಗಿರಬೇಕಂತೆ. ಅದು ಪರಿಶುದ್ಧವಾಗಿರಬೇಕು ಅಂದರೆ ಕೆತ್ತವನು ತನಗೆ ತೋರದಂತೆ ಕೆತ್ತಿರಾಗಲ್ಲ. ನಾವೊಮ್ಮೆ ಮಹಾಬಲಿಪುರಂ ಅನ್ನುವಲ್ಲಿ ಶಿಲ್ಪಶಾಲೆಯನ್ನು ನೋಡೋಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಶಿಲ್ಪ ನೋಡಿದ್ವಿ. ಏನಪ್ಪ ಅಂದರೆ ಒಬ್ಬ ಗಣಪತಿ ಬಲಗಾಲ ಮೇಲೆ ಎಡಗಾಲು ಹಾಕ್ಕೊಂಡಿದ್ದಾನೆ, ಈಸಿ ಚೇರ್ ಮೇಲೆ ಕೂತಿದ್ದಾನೆ ಅನ್ನೋ ತರಹ ಈಸಿ ಚೇರ್ನು ನಿರ್ಣಯ ಮಾಡಿ ಕೂತಿದ್ದಾನೆ. ಹಿಂದಕ್ಕೆ ಹೋಗಿ ಕೈನಲ್ಲಿ ಒಂದು ಪುಸ್ತಕ ಇಟ್ಕೊಂಡು ಹೀಗೆ ಈಸಿ ಚೇರ್ನಲ್ಲಿ ಓದ್ತಾ ಹೇಗೆ ಕೂತಿರ್ತಾರೋ ಹಾಗೆ ಕೂತಿರುವಂಥ ಒಂದು ಮೂರ್ತಿ ಮಾಡಿದ್ದಾನೆ. ಹೊರಗಡೆಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು. ಅಷ್ಟು ಎಲ್ಲ ಅವಯವಗಳ ಸ್ಪಷ್ಟ ಚಿತ್ರಣ ಇದೆ. ಉಗುರುಗುರನ್ನು ಬಿಡಿಸಿಯಾನೆ, ಕಣ್ಣಿನ ಇದನ್ನು ಆಕಾರವನ್ನು ಅಷ್ಟು ಚೆನ್ನಾಗಿ ತಂದಿಯಾನೆ. ಆದರೆ ಇದು ಧ್ಯಾನಕ್ಕೆ ಯೋಗ್ಯವಾಗುವಂಥ ಮೂರ್ತಿನ ಅಂದರೆ ಖಂಡಿತ ಆಗಲ್ಲ. ಅದು ಈಸಿ ಚೇರಲ್ಲಿ ಕೂತ್ಕೊಳ್ಳೋನಲ್ಲ ಆ ಗಣಪತಿ. ಅವನಿಗೆ ಬೇರೆ ಆಸನಗಳಿದೆ, ಭವ್ಯವಾದ ಆಸನಗಳಿದೆ, ಅಲ್ಲಿ ಕೂತ್ಕೊಳ್ಳೋಂಥವನು. ಅವನಿಗೆ ಏನು ವಯಸ್ಸಾಗಿ ಹೋಗಿದೆಯೇ, ಸೊಂಟ ಬಾಗೋಗಿದೆಯೇ, ಏನು ಪರಿಸ್ಥಿತಿ ಈಸಿ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ? ಇದು ಮಾನುಷ ಕಲ್ಪನೆ. ಹೀಗೆಲ್ಲ ಶಿಲ್ಪಗಳು ಇವತ್ತು ದಿನೇ 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 ದಾರಿ ತಪ್ಪುವ ಕಡೆಗೆ ಹೋಗ್ತಾ ಇದೆ. ತಿಳುವಳಿಕೆ ಇಲ್ಲದೆ ಇದ್ದವರು ಅದು ತುಂಬ ಚೆನ್ನಾಗಿದೆ ಅಂತ ಇಟ್ಕೋತಾರೆ. ಇದು ದುಸ್ಥಿತಿ. ಹಾಗಲ್ಲದೇ ಅಂತಃಪ್ರಪಂಚದಲ್ಲಿ ದೇವತೆಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾಯೋಗಿಗಳು ಶಿಲ್ಪಿಗಳನ್ನು ಎದುರುಗಡೆ ಇಟ್ಕೊಂಡು ಪ್ರತಿ ಹೆಜ್ಜೆ ಹೆಜ್ಜೆ ತಿದ್ದಿಸಿ ಇದು ಹೀಗೇ ಆಗಬೇಕಪ್ಪ, ಆ ಮುಖ ಇಷ್ಟುದ್ದ ಇಷ್ಟಾಗಲೇ ಇರಬೇಕದು, ಕಿವಿ ಹೀಗೆ ಬರಬೇಕು, ಮೂಗು ಇಷ್ಟುದ್ದ ಬರಬೇಕು, ತುಟಿ ಇಷ್ಟೇ ಬರಬೇಕು, ಗಲ್ಲ ಹೀಗೆ ಇರಬೇಕು, ಕೆನ್ನೆ ಹೀಗಿರಬೇಕು, ಪ್ರತಿಯೊಂದು ಜಾಗವನ್ನು ಚಿತ್ರಿಸಿ ಹೇಳಿ ಶಿಲ್ಪಿ ಬಹಳ ಜಾಣನಾಗಿದ್ದವನೋ ಅವರ ಆಶಯವನ್ನು ಗುರುತಿಸಿ ಹಾಗೆ ಮಾಡಿಕೊಟ್ಟು ಆ ಜ್ಞಾನಿಗಳು ಮೆಚ್ಚುವಂತೆ ಆದರೆ ಅದನ್ನು ನಿಜವಾದ ಶಿಲ್ಪ ಎಂಬುದಾಗಿ ಕರಿಬೇಕಂತ. ಶೀಲ ಸಮಾಧೌ ಅನ್ನೋ ಪದದ ಮೇಲೆ ಶಿಲ್ಪ ಅನ್ನೋ ಪದ ಬಂದಿದೆ ಎಂಬುದಾಗಿ ಜ್ಞಾಪಿಸ್ತಾರೆ. ಅಂದರೆ ಸಮಾಧಿಯಲ್ಲಿ ಕಂಡ ಸತ್ಯವನ್ನು ಹೊರಗಡೆ ಒಂದು ವಿಗ್ರಹದಲ್ಲಿ ತಂದ, ಅದು ಶಿಲ್ಪ ಅಂತಾಯಿತು ಅಂತ. ಇವತ್ತು ಮೂರ್ತಿಗಳನ್ನು ನೋಡಿಬಿಟ್ರೆ ಮೂರ್ತಿಗಳ ಸ್ವರೂಪ ಅವು ಯಾವುದೂ ಸಹ ಧ್ಯಾನಕ್ಕೆ ಅನುಕೂಲಕರವಾಗಿದೆ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ಅಷ್ಟರ ಮಟ್ಟಿಗೆ ವಿಸ್ತಾರ ಆಗ್ತಾಯಿದೆ. ಅಂದರೆ ಒಳ್ಳೇದಿಲ್ಲ ಅಂತ ಅಂದ್ಕೋಬಾರ್ದು, ಒಳ್ಳೇದಿರುತ್ತೆ. ತಿಳುವಳಿಕೆ ಇಲ್ಲದೆ ಇದ್ದವರು ಮಾಡ್ತಾ ಇರುವಾಗ ಒಂದೆರಡು ಒಳ್ಳೆಯದೂ ಆಗುತ್ತೆ, ಒಂದು 100 ಕೆಟ್ಟದೂ ಆಗುತ್ತೆ ಅನ್ನೋ ಪರಿಸ್ಥಿತಿ ಇದೆ. ಅದರಿಂದ ಒಂದು ಮೂರ್ತಿ ಧ್ಯಾನ. ಅದೇ ರೀತಿಯಲ್ಲಿ ಒಬ್ಬ ತತ್ವ ಸಾಕ್ಷಾತ್ಕಾರ ಮಾಡಿಕೊಂಡಂಥ ಗುರು ಸಮಾಧಿ ಸ್ಥಿತಿಯಲ್ಲಿದ್ದಾನೆ, ಹಾಗೆ ಆನಂದ ಪರವಶನಾಗಿ ಅಲ್ಲಿ ತನ್ಮಯನಾಗಿ ಮುಳುಗಿಬಿಟ್ಟಿದ್ದಾನೆ ಅನ್ನೋ ಸ್ಥಿತಿ ನಾನು ನೋಡಿದೆ. ಆ ಮೂರ್ತಿಯನ್ನು ಹಾಗೆ ಭಾವಿಸ್ತಾ ಹೋಗ್ತಾಯಿದ್ದೀನಿ. ಗುರುಧ್ಯಾನ ಅತ್ಯಂತ ಶ್ರೇಷ್ಠವಾದಂಥ ಒಂದು ಮಾರ್ಗ. ಹಾಗೆ ಪ್ರಾಣಾಪಾನಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಪ್ರಾಣಾಯಾಮ ವಿದ್ಯೆಯ ಅಭ್ಯಾಸ ಅದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಮಾರ್ಗವೇ. ಅದೇ ರೀತಿಯಲ್ಲಿ ಮುದ್ರಾ ಎಂಬುದಾಗಿದೆ. ಇವತ್ತು ಈ ಮುದ್ರಾ ಅನ್ನೋ ಹೆಸರಿನಲ್ಲಿ ಕಂಡ ವಿನ್ಯಾಸಗಳಿಗೆಲ್ಲ ಮುದ್ರೆ ಅಂತ ಹೆಸರಿಟ್ಟು ಅದು ನನ್ನ ಅಂತರಂಗದಿಂದ ವಿಕಾಸ ಆಗ್ತಾಯಿದೆ ಅಂತ ಹೇಳುವಂಥ ಮಾತುಗಳು ಬಂದಿದೆ. ಅಂತಹ ಪ್ರದರ್ಶನಗಳನ್ನು ಕೊಡುವಂತಹ ಸ್ಥಿತಿ ಇದೆ ಬೇಕಾದಷ್ಟು. ಅದು ಅವರವರ ಮನಸ್ಸಿನಲ್ಲಿ ಹುಟ್ಟಿದ ಕಲ್ಪನೆಯ ಒಂದು ಕೂಸೆ. ಅದು ತತ್ವ ಸಾಕ್ಷಾತ್ಕಾರಕ್ಕೆ ಬೇಕಾದ ಮುದ್ರೆ ಅನ್ನೋ ಬಗ್ಗೆ ಅಳೆಯೋದಕ್ಕೆ ತಿಳುವಳಿಕೆ ಇಲ್ಲದೆ ಇದ್ದವರು ಎಲ್ಲವನ್ನೂ ಆಸ್ವಾದನೆ ಮಾಡ್ತಾರೆ. 1000 ಮುದ್ರೆಯನ್ನು ತೋರಿಸ್ತಾರೆ ಅವರು ಅಂದರೆ ಅದ್ಭುತ ಅಂತ ಅನ್ಕೋತಾರೆ. ಏನು ತೋರಿಸ್ತಾ ಇರೋದು ನೀನು? ಲೋಕದಲ್ಲೂ ಬೇಕಾದಷ್ಟು ಥರ ಮುದ್ರೆಗಳಿದೆ ನೋಡಯ್ಯ, ಒಂಚೂರು ಕೊಡು ಅಂತ ಹೇಳಿದ್ರೆ ಇದೊಂದು ಮುದ್ರೆ. ಒಂದು ಕಾಲದಲ್ಲಿ ಹೆಚ್ಚು ಬಳಕೆಯಲ್ಲಿತ್ತು, ಇವತ್ತು ಕಡಿಮೆ ಆಗಿಬಿಟ್ಟಿದೆ. ಅಂದರೆ ಒಂದು ಚುಟ್ಕಿ ನಶ್ಯ ಕೊಡು ಅಂತ ಅರ್ಥ. ಏನೂ ಇಲ್ವನೋ ಹೀಗೆ ಕೇಳಿದ್ರೆ ಇಲ್ಲೊಂಚೂರು ಕೈ ಬೆರಳು ತಿಂದು ಸಿಗಿಸ್ಕೊಳ್ಳೋದೊಂದು ಇರುತ್ತಲ್ಲ, ಅದು ಕೊಡು ಅಂತ ಅರ್ಥ. ಇದೊಂದು ಮುದ್ರೆ. ಇದು ಮುದ್ರೆ ಅಲ್ವಾ ಇದು? ಹೌದು. ಯಾಕೆಂದರೆ ಹೀಗೆ ಇಟ್ಕೊಂಡು ತಾನೇ ಸೇದೋದು ಯಾವುದೋ ಒಂದನ್ನು. ಹೀಗೆ ಎಲ್ಲದಕ್ಕೂ ಮುದ್ರೆ ಇರುತ್ತೆ. ಪ್ರಪಂಚ ಎಲ್ಲವನ್ನೂ ಆ ಮುದ್ರೆಯಲ್ಲಿ ವ್ಯಕ್ತಪಡಿಸೋಕ್ಕಾಗತ್ತೆ. ಅದು ಯಾವುದನ್ನು ಮೂಲತಃ ಋಷಿ ಮಹರ್ಷಿಗಳ ಮುದ್ರೆ ಅಂತ ಕರೆದ್ರು ಅಂತ ಕೇಳಿದ್ರೆ
ಮುದಂ ರಾತಿ ಮುದ್ರಾ. ಯಾವ ಮುದವನ್ನು ತಿಂಡಿ ತಿಂದಾಗ ಒಂದು ಮುದ ಆಗುತ್ತೆ, ಕ್ರಿಕೆಟ್ ಮ್ಯಾಚಲ್ಲಿ ಗೆದ್ದಾಗ ಒಂದು ಸಂತೋಷ ಆಗುತ್ತೆ. ಹಾಗೂ ಆತ್ಮೀಯ ಮಿತ್ರ ಭಾಳ ವರ್ಷದ ನಂತರ ಬಂದಾಗ ತುಂಬ ಸಂತೋಷವಾಗುತ್ತೆ. ಒಂದು ಹೊಸ ಬಟ್ಟೆ ಹಾಕ್ಕೊಂಡ್ರೆ ಸಂತೋಷವಾಗುತ್ತೆ. ಅದನ್ನು ಮುದ ಅಂತ ಕರೀತಾ ಇಲ್ಲ. ಒಳಗಡೆ ಬೆಳಗುವ ಪರತತ್ವದ ಕಡೆಗೆ ಮನಸ್ಸು ಸಾಗಿದಾಗ ಅಲ್ಲಿ ಹುಟ್ಟುವ ಪರಮಾನಂದ ಇದೆಯಲ್ಲ, ಅಂತಹ ಮುದದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಒಂದೇನಾದ್ರು ಒಂದು ವಿಶಿಷ್ಟವಾದ ವಿನ್ಯಾಸ ಇದ್ದರೆ ಅದಕ್ಕೆ ಮುದ್ರೆ ಅಂತ ಕರೀತಾರೆ. ಅಂಥ ಮುದ್ರೆಯ ಅಭ್ಯಾಸ. ಹೀಗೆ ಅನೇಕ ಉಪಾಯಗಳನ್ನು ಹೇಳ್ತಾರೆ. ಒಂದು ಶ್ಲೋಕವನ್ನು ಪ್ರಾಕರಣಿಕವನ್ನು ನೆನಪಿಸ್ಕೋತಾ ಇದ್ದೀನಿ. ಯೋಗಾಂತರಾಯಾನ್ ಮೌನೇನ ನಿದ್ರಾಂ ಸತ್ವನಿಷೇವಯ ಏತತ್ಸರ್ವಂ ಗುರೋಭಕ್ತ್ಯ ಪುರುಷೋ ಅಂಜಸಾ ಜಯೇತ್. ಅತ್ಯಂತ ಶ್ರೇಷ್ಠವಾದದ್ದು ಗುರುಧ್ಯಾನ, ಗುರುಭಕ್ತಿ. ಎಲ್ಲ ಮಾರ್ಗಕ್ಕೂ ಬೇಕಾದದ್ದು. ಸಾಧನ ಸಂಪತ್ತನ್ನು ಏನನ್ನೇ ಅವಲಂಬಿಸಿದ್ರೋ ಸಾಧನವನ್ನು ಕೊಟ್ಟ ಗುರುವೇ ಅಲ್ಲಿ ಪ್ರಧಾನವಾಗಿ ಕೆಲಸ ಮಾಡಬೇಕಾಗಿರೋದ್ರಿಂದ ಆ ಗುರುಭಕ್ತಿ ಅತ್ಯಂತ ಮುಖ್ಯವಾದದ್ದು. ದೊಡ್ಡ ಸಾಧನ ಗುರುಭಕ್ತಿ. ಏನು ಹೇಳ್ತಾ ಇದೆ? ಯೋಗಾಂತರಾಯಾನ್ ಮೌನೇನ. ಯೋಗ ಸಾಧನೆಗೆ ಅನೇಕ ವಿಘ್ನಗಳು ಬರೋದುಂಟು. ಆ ವಿಘ್ನ ಪರಿಹಾರಕ್ಕೆ ನಾನಾ ಉಪಾಯಗಳು ಇದೆ. ವಿಘ್ನಗಳು ಎಷ್ಟು ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ಅನುಸಂಧಾನ ಮಾಡೋಣ. ಯೋಗಾಂತರಾಯಾನ್, ಯೋಗ ಸಾಧನೆಗೆ ವಿಘ್ನಗಳು ಬಂದರೆ ಅದನ್ನು ಮೌನೇನ, ಮೌನದಿಂದ ಗೆಲ್ಲು ಅಂತ. ಮೌನವನ್ನು ವೃದ್ಧಿಪಡಿಸ್ಕೋತಾ ಹೋಗು, ಯೋಗದ ವಿಘ್ನಗಳನ್ನೆಲ್ಲವನ್ನೂ ಗೆಲ್ಬೋದು. ಯೋಗಾಂತರಾಯಾನ್ ಮೌನೇನ ನಿದ್ರಾಂ ಸತ್ವನಿಷೇವಯ. ನಿದ್ರೆ ಬಾಧಿಸ್ತಾ ಇದ್ದು ನನಗೆ ಸ್ವಾಮಿ. ಕೂತಾಗೆಲ್ಲ ನಿದ್ದೆ ಬರುತ್ತೆ. ಪಾಠಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ. ಜಪಕ್ಕೆ ಕೂತ್ಕೊಂಡ್ರಂತೂ ಕೇಳಲೇಬೇಕಾಗಿಲ್ಲ. ಇನ್ನು ಧ್ಯಾನಕ್ಕೆ ಕೂತ್ಕೊಂಡ್ರೆ ಅಯ್ಯೋ ಸಾಧ್ಯ ಹೇಳೋಕ್ಕೆ ಸಾಧ್ಯವೇ, ಬರೀ ನಿದ್ದೆನೇ ಬರೋದು. ಹೀಗಿರುವ ಪರಿಸ್ಥಿತಿ ಇದೆ ಅಂದರೆ ತಮೋಗುಣ ಮೈ ತುಂಬ ತುಂಬಿಬಿಟ್ಟಿದೆ. ಚೆನ್ನಾಗಿ ತಾಮಸ ಆಹಾರನ ಬಳಸಿದಾನೆ. ಯಾರೋ ಒಬ್ಬರು ಉತ್ತರ ಭಾರತದವ್ರು ಬಂದವರು ದಕ್ಷಿಣ ಭಾರತದ ಪದ್ಧತಿಯನ್ನು ನೋಡಿ ಹಗುರವಾಗಿ ಮಾತಾಡಿ ಹೋದರು. ವೈದ್ಯರು ದಕ್ಷಿಣ ಭಾರತದ ನಾನಾ ರೋಗಗಳಿಗೆ ಪ್ರಧಾನ ಕಾರಣ ಒಡೆ ಮೊಸರು ಅಂತ. ಅಂದರೆ ಅದೊಂದು ಸ್ಪೆಷಲ್ ತಿಂಡಿ ಒಡೆ ಮೊಸರು ಅಂತ. ಒಡೆ ಉದ್ದು. ಅಶೇಷ ಶೇಮುಷಿ ಮುಷಂ ಮಾಷಂ ಅಶ್ನಾತಿ ಅಂತ ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳೋದುಂಟು. ಅಶೇಷ ಅಂದರೆ ಪೂರ್ಣವಾಗಿ, ಶೇಮುಷಿ ಅಂದರೆ ಬುದ್ಧಿ, ಮುಷಂ ಅಂದರೆ ಅದನ್ನು ಕದ್ದು ಹಾಕುವಂತಹ, ಮಾಷಂ ಉದ್ದನ್ನು ಅಶ್ನಾತಿ ತಿನ್ನುತ್ತಾನೆ ಅಂತ. ನಿರಂತರವಾಗಿ ಉದ್ದಿನ ಪದಾರ್ಥ ತಿಂತಾನೆ. ಏನದು ಉದ್ದು ಅಂದರೆ ಸಂಪೂರ್ಣವಾಗಿ ಬುದ್ಧಿಯನ್ನು ಅಪಹಾರ ಮಾಡ್ಕೊಂಡು ಹೋಗುವಂಥ ಪದಾರ್ಥ ಅದು. ಅಶೇಷ ಶೇಮುಷಿ ಮುಷಂ ಮಾಷಂ ಅಶ್ನಾತಿ. ಶ್ವಾಸ ಹೋದರೂ ಪ್ರಾಸ ಬಿಡಬಾರ್ದು ಅಂತ ಒಂದು ಗಾದೆ ಇದೆ. ಅಂಥವ್ರಿಂದ ತಂದಿರುವಂಥ ಮಾತು. ಅಂದರೆ ಇದೊಂದು ಚಮತ್ಕಾರ ಇದೆ, ಚೆನ್ನಾಗಿದೆ, ಆಸ್ವಾದನೆ ಮಾಡಬೇಕಾದ್ದು. ಇದ್ರ ಜೊತೆಗೆ ದಧಿ, ಮೊಸರು ಆಯುರ್ವೇದ ದೃಷ್ಟಿಯಿಂದ ವರ್ಜ್ಯ, ಕಡೆದು ಬೆಣ್ಣೆಯನ್ನು ತೆಗೆದು ಬಳಸಬೇಕಾಗಿರುವಂಥ ಪದಾರ್ಥ. ಏನೋ ವಿಶೇಷ ಸಂದರ್ಭದಲ್ಲಿ ಕಡಿದೆ ಬಳಸುವಂಥದ್ದುಂಟು. ಅದಕ್ಕೆ ವಿಶೇಷ ಅಂತಲೇ ಕರೀತಾರೆ. ನಮ್ಮ ಮನೇಲಿ ಇವತ್ತು ವಿಶೇಷ ಅಂತ ಹೇಳೋದುಂಟು. ಆ ಒಂದು ಸಂದರ್ಭ ಬಿಟ್ಟರೆ, ಇನ್ಯಾವುದೋ ಕೆಲವು ಸಂದರ್ಭಗಳನ್ನು ಬಿಟ್ಟರೆ, ಪಂಚಾಮೃತ ಮಾಡಿದಾಗ ಮೊಸರನ್ನೇ ಹಾಕೋದುಂಟು. ಅದು ಎಷ್ಟು ಪ್ರಮಾಣದಲ್ಲಿ, ಜೊತೆಗೆ ಕಾಂಬಿನೇಷನ್ ಅದೊಂದು, ಆ ಮಿಶ್ರಣದ ಫಲ ಏನು, ಅಲ್ಲಿ ದೋಷ ಆಗೋಲ್ಲ. ಅಂಥ ಕೆಲವು ಸಂದರ್ಭ ಬಿಟ್ಟರೆ ಮೊಸರು ಏನು ಆರೋಗ್ಯಕರವಾದ ಪದಾರ್ಥ ಅಲ್ಲ. ಆದರೆ ಆ ಮೊಸರನ್ನು ಈ ವಡೆ ಜೊತೆಗೆ ಸೇರಿಸ್ಕೊಂಡು ಪ್ರತಿನಿತ್ಯದ ಪ್ರಾತಃ ಕಾಲದ ಅಶನಾಥ್. ಹೀಗಾದರೆ ಏನಾಗ್ಬೋದು, ನಾನಾ ರೋಗಗಳು ಬಂದೇ ಬರುತ್ತೆ ಅಂತ ಮಾತು. ಅದರಿಂದ ನಿದ್ರಾಂ ಸತ್ವನಿಷೇವ್ಯ ಅಂದರೆ ನಿದ್ರೆಯ ಬಾಧೆ ನನಗುಂಟಾಗ್ತಾ ಇದೆ ಅಂದರೆ ಸಾತ್ವಿಕವಾದ ವಸ್ತುಗಳನ್ನು ಮಾತ್ರ ಸೇವಿಸಪ್ಪ, ನಿದ್ದೆ ಹೊರಟೋಗುತ್ತೆ ಅಂತ. ತಾಮಸ ವಸ್ತುಗಳನ್ನು ಸೇವಿಸ್ತಾ ಇರೋದ್ರಿಂದ ನಿದ್ದೆ ಬರ್ತಾಯಿದೆ. ರಾಜಸವಾದ ವಸ್ತುಗಳನ್ನು ಸೇವಿಸ್ತಾ ಇರೋದ್ರಿಂದ ಚಿತ್ತ ಚಾಂಚಲ್ಯ ಆಗ್ತಾಯಿದೆ. ಸಾತ್ವಿಕ ವಸ್ತುಗಳನ್ನು ಸೇವಿಸಿದರೆ ನಿದ್ದೆ ಹೊರಟೋಗುತ್ತೆ, ಸಂಪೂರ್ಣವಾಗಿ ಕಡಿಮೆ ಆಗಿಬಿಡುತ್ತೆ. ಹೋಗುತ್ತೆ ಅಂದರೆ ರಾತ್ರಿ ನಿದ್ದೆ ಬರೋಲ್ಲ ಅಂತ ಅರ್ಥ ಅಲ್ಲ. ಅಕಾಲದಲ್ಲಿ ಬರ್ತಾ ಇರೋ ನಿದ್ದೆ ಪೂರ್ತಿ ಹಿಂದಕ್ಕೆ ಹೊರಟೋಗುತ್ತೆ. ಧ್ಯಾನ ಮಾಡುವಾಗ, ಜಪ ಮಾಡುವಾಗ, ಅಧ್ಯಯನ ಮಾಡುವಾಗ, ಪಾಠ ಕೇಳುವಾಗ ನಿದ್ದೆ ಬರಬಾರ್ದು. ಅದು ಅಕಾಲ ನಿದ್ರೆ. ಅದು
ಮಧ್ಯಾಹ್ನ ಊಟ ಆದ ಕೂಡಲೇ ನಿದ್ದೆ ಬರಬಾರ್ದು, ಅಕಾಲ ನಿದ್ರೆ ಅದು ಹೋಗುತ್ತೆ. ಅದು ಯಾವಾಗ ಹೋಗುತ್ತೆ? ಸತ್ವ ನಿಷೇವಯ, ಸಾತ್ವಿಕ ವಸ್ತುಗಳನ್ನು ಬಳಸೋದ್ರ ಮೂಲಕ. ಅಂದರೆ ಸಾತ್ವಿಕ ವಸ್ತುವನ್ನು ಬಳಸೋದು ಅಂದರೆ ತುಂಬ ಪ್ರಧಾನವಾದ ಆಹಾರ ಮೈಯೊಳಗಡೆ ಹೋಗಿ ಸಪ್ತಧಾತುಗಳಾಗುತ್ತೆ. ಸಪ್ತಧಾತುಗಳದ್ದು ತಮಸ್ಸು ಹೋಗಿ ಸೇರ್ಕೋಬೋದು. ಅದರ ಪರಿಣಾಮವಾಗಿ ಮನಸ್ಸು ಬುದ್ಧಿ ಎಲ್ಲವೂ ತಾಮಸವಾಗಿ ಆಗಿಬಿಡುತ್ತೆ. ಅದು ತುಂಬ ಪ್ರಧಾನವಾಗಿ ಆಹಾರದ ವಿಷಯದಲ್ಲಿ ತಾಮಸ ವಸ್ತುಗಳನ್ನು ಬೆಳೆಸಬೇಡಿ ಅಂತ ಹೇಳಿದರು. ಈ ಕಾನ್ಸೆಪ್ಟ್ ಎಂಬುದು ಆಧುನಿಕ ವಿಜ್ಞಾನಕ್ಕೆ ಇಲ್ಲದೇ ಇರೋದ್ರಿಂದ ಆಧುನಿಕ ವಿಜ್ಞಾನ ಇದನ್ನು ಬಳಸಿ ಅಂತ ಬೇಕಾದಷ್ಟು ಹೇಳುತ್ತೆ. ಅದರಲ್ಲಿ ವಿಟಮಿನ್ ಇದೆ, ಇದರಲ್ಲಿ ಮಿನರಲ್ಸ್ ಇದೆ, ಇದರಲ್ಲಿ ಪ್ರೋಟೀನ್ ಇದೆ, ಹೀಗೆಲ್ಲ ಕೊಟ್ಟಾಗ ಅದನ್ನು ಈ ಚೌಕಟ್ಟು ಒಳಗಡೆ ಸೇರ್ಸೋಕ್ಕೆ ಬರೋಲ್ಲ. ಅದರಲ್ಲಿ ಅನೇಕ ಸತ್ಯಗಳಿರುತ್ತೆ. ಅದನ್ನು ನಾವು ತಪ್ಪು ಇದು ಅನ್ನೋ ರೀತಿಯಲ್ಲಿ ಅಲಗಡಿಬೇಕಾದ ವಿಷಯ ಅಲ್ಲ. ಯಾರಿಗೂ ಅದು ಉಪಯೋಗ ಆಗುತ್ತೆ. ಆದರೆ ಯಾರೋ ಒಬ್ಬ ಸಾಧಕನಾಗಿ ಬದುಕಬೇಕು. ನನ್ನ ಜೀವನದ ಗುರಿ ಕೇವಲ ಪ್ರಾಪಂಚಿಕವಾದ ಬಗೆಬಗೆಯಾದ ಕೆಲಸ ಕಾರ್ಯಗಳಲ್ಲ. ನನ್ನ ಪರಮ ಗುರಿ ಒಳಗಡೆ ಬೆಳಗ್ತಾ ಇರೋ ತತ್ವ ಸಾಕ್ಷಾತ್ಕಾರ ಅನ್ನೋ ಮನಸ್ಸಿಂದ ಒಬ್ಬ ಹೊರಟಿಯಾನೆ ಅಂತಾದರೆ ಅವನಿಗೆ ಸಾತ್ವಿಕ ಆಹಾರ ಬೇಕು. ಅದ್ರ ಬಗ್ಗೆ ತಿಳುವಳಿಕೆ ನಮಗೆ ನಮ್ಮ ಪ್ರಾಚೀನ ಗ್ರಂಥಗಳು ಕೊಡ್ತಾಯಿವೆ. ಯೋಗಶಾಸ್ತ್ರ ಕೊಡ್ತಾಯಿದೆ, ಧರ್ಮಶಾಸ್ತ್ರ ಕೊಡ್ತಾಯಿದೆ. ಪ್ರಾಕರಣಿಕವಾಗಿ ಇತರ ಶಾಸ್ತ್ರಗಳು ಮಧ್ಯದಲ್ಲಿ ಅಂಥ ಮಾತನ್ನು ಆಡುತ್ತವೆ. ಆ ಶಾಸ್ತ್ರಗಳು ಕೊಡ್ತಾ ಇರುವಂಥ ಹಿನ್ನೆಲೆಯನ್ನು ತೆಗೆದುಕೊಂಡು ಸಾತ್ವಿಕ ವಸ್ತುಗಳನ್ನು ಆಹಾರ ರೂಪದಲ್ಲಿ ಬಳಸೋದು. ಒಂದು ಕ್ಷಣವೂ ತಾಮಸ ರಾಜಸ ಆಹಾರವನ್ನು ಬಳಸದೇ ಇರುವಂಥದ್ದು. ಇವತ್ತು ದುಸ್ಥಿತಿ ಏನಪ್ಪ ಅಂತ ಕೇಳಿದ್ರೆ, ನೀರುಳ್ಳಿ ಬೆಳ್ಳುಳ್ಳಿ ಅದರಲ್ಲಿ ಬೇಕಾದಷ್ಟು ಒಳ್ಳೆಯ ಗುಣಗಳಿರುತ್ತೆ, ಇಲ್ಲ ಅಂತಲ್ಲ. ನಿಖಿಲ ರಸಾಯನ ರಾಜ ಅಂತ ಬೆಳ್ಳುಳ್ಳಿಯನ್ನು ಕೊಂಡಾಡಿದ್ದಾರೆ. ಅತ್ಯಂತ ಶ್ರೇಷ್ಠವಾದ ರಸಾಯನ ಅದು ಅಂತ, ಅತ್ಯುತ್ಕೃಷ್ಟವಾದದ್ದು ಅಂತ. ಅದೇನೇ ಕೊಂಡಾಡಿದರೂ ಯಾರಿಗೆ ಯಾವಾಗ ಅದು ಬೇಕು ಅನ್ನೋ ಬಗ್ಗೆ ಇನ್ನೊಂದು ಚಿಂತನೆ ಪಕ್ಕದಲ್ಲೇ ಮಾಡಬೇಕಾದ್ದು ಇದೆ. ಅದು ಸಾಧಕನಾದವನಿಗೆ ಹೇಳಿಸಿದ ಪದಾರ್ಥ ಅಲ್ಲ. ಒಮ್ಮೆ ಒಂದು ಸ್ವಲ್ಪ ನೀರುಳ್ಳಿ ಬೆಳೆಸ್ದೆ ಅಂತಂದರೂ ಒಂದು ಕೃಚ್ಛ ಚಾಂದ್ರಾಯಣ ಅಂತ ವ್ರತವನ್ನು, 1 ತಿಂಗಳು ವ್ರತ, ಆಹಾರದ ವ್ರತ, ಒಂದು ತರಹದ ಉಪವಾಸ ವ್ರತ. ಆ ಉಪವಾಸ ವ್ರತ ಮಾಡದೆ ಹೋದ್ರದು ಹೋಗಲ್ಲ ದೋಷ ಎಂಬುದಾಗಿ ಶಾಸ್ತ್ರಜ್ಞರು ಸಾರ್ತಾ ಇದ್ದಾರೆ. ಹೀಗಿರುವಾಗ ನಾನು ಧ್ಯಾನ ಮಾಡ್ತಾಯಿದ್ದೀನಿ, ನಾನು ಜಪ ಮಾಡ್ತಾಯಿದ್ದೀನಿ, ನಾನು ಪ್ರಣವ ಕೂಗ್ತಾಯಿದ್ದೀನಿ. ಅದರ ನಿತ್ಯ ದಿವಸಕ್ಕೆ 2 ಸರಿ ನೀರುಳ್ಳಿ ಹುಳಿ ಊಟ ಮಾಡಬೇಕು, ಇನ್ನೇನೋ ನೀರುಳ್ಳಿ ಹಾಕಿದ ನಾನಾ ಪದಾರ್ಥಗಳನ್ನು ಬಳಸಬೇಕು ಅಂತ ಹೇಳಿದರೆ ಇದೆಲ್ಲ ವಿಪರ್ಯಾಸವಾದ ವಿಚಾರಗಳು. ಅವನವನ ಮನಸ್ಸಿಗೆ ಅನಿಸುತ್ತೆ ನಾನು ಚೆನ್ನಾಗೇ ಧ್ಯಾನ ಮಾಡ್ತಾಯಿದ್ದೀನಿ ಅಂತ. ಹೌದು, ಚೆನ್ನಾಗೂ ಆಗ್ತಾ ಇರ್ಬೋದು. ಅದಕ್ಕಿಂತ ಚೆನ್ನಾಗಿ ಆಗೋಕ್ಕೆ ಅವಕಾಶ ಇತ್ತಲ್ಲ ಈ ವಸ್ತುಗಳನ್ನು ಸೇವನೆ ಮಾಡದೆ ಹೋಗಿದ್ರೆ. ಅದು ಯಾಕೆ ಬೇಡ ನಿಮಗೆ? ಕ್ರಮಕ್ರಮವಾಗಿ ನೀವು ಮೇಲ್ಮೇಲಕ್ಕೆ ಹೋಗಬೇಕೋ, ಕ್ರಮಕ್ರಮವಾಗಿ ಈಗ ತುಂಬ ಚೆನ್ನಾಗಿದೆ, ಇನ್ನು ಸ್ವಲ್ಪ ಕಳೆದ್ಮೇಲೆ ಸ್ವಲ್ಪ ಈಗ ಸ್ವಲ್ಪ ತೊಂದರೆ ಆಗ್ತಾಯಿದೆ, ಇನ್ನೊಂದು ಸ್ವಲ್ಪ ಕಳೆದ್ಮೇಲೆ ಧ್ಯಾನನೇ ಬೇಕು ಅಂತೇನ್ರಿ. ಬೇಕಾದಷ್ಟು ಪ್ರಪಂಚದಲ್ಲಿ ಒಳ್ಳೊಳ್ಳೆ ಕೆಲಸ ಇದೆ. ನಾನು ಹಾರ್ಡ್ ವರ್ಕರ್ ಅಂಥೇಳಿ ಬೇರೆ ಕೆಲಸಕ್ಕೆ ಹೊರಡುವಂಥ ಪರಿಸ್ಥಿತಿ ತಂದು ನಿಲ್ಲಿಸಿದರೆ ಎಲ್ಲಿ ಶುರು ಮಾಡಿದೆ, ಕೊನೆಗೆ ಹೋಗಿ ನಿಂತಿದ್ದೆಲ್ಲಿ? ಹೀಗೆಲ್ಲ ಆಗೋದಕ್ಕೆ ಅವಕಾಶ ಇದೆಯಲ್ಲಪ್ಪ. ಇದೆಲ್ಲವನ್ನೂ ಆಲೋಚನೆ ಮಾಡಿ 25 ವರ್ಷದ ನಂತರ ಇದ್ರ ಪರಿಣಾಮ ಏನು ಅಂತ ನೋಡಿ, ಮುಂದಿನ ನನ್ನ ಪೀಳಿಗೆ ಮೇಲೆ ಇದ್ರ ಪರಿಣಾಮ ಏನು ಅಂತ ನೋಡಿ, ಮುಂದಿನ ನನ್ನ ಜನ್ಮಕ್ಕೆ ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ನೋಡಿ. ಹೀಗೆ ನೋಡಿದ್ರು ಆಹಾರ ಪದಾರ್ಥದ ಧರ್ಮವನ್ನು ಹಾಗೆ ನೋಡಿ ಒಂದು ತೀರ್ಮಾನ ಕೊಟ್ಟಾಗ ಇದು ಯಾವುದು ಲೆಕ್ಕಾಚಾರ ಇಲ್ಲದೇ ಒಂದು ಮಾತನ್ನು ಯಾರೊಬ್ಬರು ಹೇಳಿದರು ಅಂದರೆ ಅಲ್ಲೊಂದು ಸತ್ಯವೇ ಇದೆ ಅಂತಾದ್ರೂ ಆ ಸತ್ಯವನ್ನು ನಾವು ಎಲ್ಲಿಗೆ ಬಳಸ್ಕೋಬೇಕು ಅದನ್ನ ಆಲೋಚನೆ ಮಾಡಬೇಕಾದ ಭಾಗ ಇದೆ. ಆಹಾರದಲ್ಲಿ ಸಾತ್ವಿಕತೆ ಇದ್ದಾಗ ದೊಡ್ಡ ಪರಿಣಾಮ ಉಂಟಾಗುತ್ತೆ. ಹಾಗೆ ಪದಾರ್ಥಗಳನ್ನು ನಾವು ಯಾವುದನ್ನು ಬಳಸ್ತಾ ಇದ್ದೀವಿ ನಮ್ಮ ಸುತ್ತಮುತ್ತಲೂ ಅವುಗಳಲ್ಲಿ ಸಾತ್ವಿಕತೆ ಇದ್ದಾಗ ತುಂಬ ದೊಡ್ಡ ಲಾಭ ಆಗುತ್ತೆ. ಹೀಗೆ ಒಂದು ಸತ್ವವನ್ನು ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ಬಳಸ್ಕೊಳ್ಳೋಕೆ ಬೇಕಾಗುವ ಪ್ರಯತ್ನ ಪಟ್ಟರೆ ನಿದ್ರೆಯನ್ನು ಗೆಲ್ಬೋದಂತೆ. ನೋಡಿ, ಇಷ್ಟೆಲ್ಲ ಹೇಳಿ ಕೊನೆಯದೊಂದು ಮಾತು. ಈಗ ಯೋಗದ ವಿಘ್ನಗಳನ್ನು ಗೆಲ್ಲೋಕೆ ಒಂದು ಮಾರ್ಗ ಹಿಡ್ಕೋಬೇಕು, ನಿದ್ರೆಯನ್ನು ಗೆಲ್ಲೋದಕ್ಕೆ ಒಂದು ಮಾರ್ಗ ಹಿಡ್ಕೋಬೇಕು. ಅದು ಇದೆಲ್ಲವನ್ನೂ ಒಟ್ಟಿಗೆ ಗಳಿಸೋದಕ್ಕೆ ಏನಾದ್ರು ಒಂದು ಮಾರ್ಗ ಇದ್ದರೆ ಹೇಳಿ ಅಂತ ಕ್ಯಾಪ್ಸೂಲ್ ಇದ್ದ ಹಾಗೆ ಅದರಲ್ಲಿ ಎಲ್ಲವೂ ಸೇರ್ಕೊಂಬಿಟ್ಟಿದೆ. ಅದೊಂದು ತೊಗೊಂಬಿಟ್ರೆ ಎಲ್ಲವೂ ಬಂತಪ್ಪ ಅಂತ ಹೇಳಿದರೆ ಹೇಗೆ ಹಾಗೆ ಇದೆಯಪ್ಪ ಒಂದು ಮಾರ್ಗ. ಏತತ್ ಸರ್ವಂ, ಇದೆಲ್ಲವನ್ನೂ ಸಹ ಗುರೌ ಭಕ್ತಿಯ, ಗುರುವಿನಲ್ಲಿ ನಿನಗೆ ಭಕ್ತಿ ಎಂಬುದು ಒಂದು ಇರೋದಾದರೆ ಪುರುಷನು ಅಂಜಸಾ ಜಯೇತ್, ಅತ್ಯಂತ ಶೀಘ್ರವಾಗಿ ಅದಷ್ಟನ್ನು ಕೂಡ ಗೆಲ್ಲಬಹುದು ಅಂತ. ಅದನ್ನು ಗುರುಭಕ್ತಿ ಅತ್ಯಂತ ಶ್ರೇಷ್ಠವಾದದ್ದಂತೆ.
ಗುರುಭಕ್ತಿ ಒಂದಿಲ್ಲ ಅಂತಾದರೆ ಅವನೇ ಕೊಟ್ಟಂತಹ ಸಾಧನೆಗಳೂ ಸಹ ಕೆಲಸ ಮಾಡೋಲ್ಲ ಚೆನ್ನಾಗಿ. ಅವನ ಸಾಧನೆ ಗಟ್ಟಿ ಹಿಡ್ಕೊಂಡಿದ್ದೀನಿ ಸ್ವಾಮಿ, ಗುರು ಕಟ್ಕೊಂಡು ನನಗೇನಾಗಬೇಕಾಗಿದೆ, ಸಾಧನೆ ಮುಖ್ಯ ಅಂದರೆ ಈ ಕಾರೋ ವಿಮಾನನೂ ಆದರೆ ಅಲ್ಲಿಗೆ ಅಪ್ಲೈ ಮಾಡ್ಬೋದು ಆ ವಿಷಯನ. ಕಾರ್ ಕೊಟ್ಟವನಿಗೆ ನನಗೇನು ಸಂಬಂಧ ಇಲ್ಲ, ಕಾರ್ ಮುಖ್ಯ, ಕಾರ್ ಹತ್ಕೊಳ್ತೀನಿ ಹೋಗ್ತೀನಿ ನಾನು, ಅಲ್ಲಿಗೆ ಅನ್ವಯ ಆಗುತ್ತೆ. ಆದರೆ ಈ ಅಧ್ಯಾತ್ಮ ಸಾಧನೆ ವಿಷಯದಲ್ಲಿ ಗುರುವಿಗೂ ಅವನು ಕೊಟ್ಟ ಸಾಧನಕ್ಕೂ ಒಂದು ಗಾಢವಾದ ಸಂಬಂಧ ಇದೆ. ಆ ಸಂಬಂಧ ಇರೋದ್ರಿಂದ ಗುರು ಭಕ್ತಿ ತುಂಬಿ ತುಳುಕ್ತಾ ಇದೆ ಅಂದರೆ ಸಾಧನದ ವಿಷಯದಲ್ಲಿ ಚೂರು ಕೊರತೆ ಉಂಟಾಗಿದ್ದರು, ಸಾಧನದ ಅಭ್ಯಾಸದಲ್ಲಿ ಸ್ವಲ್ಪ ಕೊರತೆ ಇದ್ದರು, ಅಷ್ಟನ್ನು ನೀಕ್ಕೊಂಡು ತುಟ್ಟ ತುದಿಗೆ ಹೋಗಿ ತಲುಪೋಕ್ಕಾಗತ್ತೆ. ಆದ್ದರಿಂದ ಗುರುಭಕ್ತಿ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಒಂದು ಉಪಾಯವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಉಪಾಯ ಅನ್ನೋ ಶಬ್ದ ಬಂದಿದ್ದರಿಂದ ಪ್ರಾಕರಣಿಕವಾಗಿ ಅದನ್ನ ಎತ್ತದೆ. ಇನ್ನು ನಾನಾ ಉಪಾಯಗಳಿದೆ, ಉದಾಹರಣೆಯಾಗಿ 4 ನೆನಪಿಸ್ಕೊಂಡೆ. ಹೀಗೆ ಗೀತಾಚಾರ್ಯ ಅವನು ಏನನ್ನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾನಾ ಶಾಸ್ತ್ರಗಳ ಪರಿಚಯ ಬೇಕಾಗುತ್ತೆ ಅಂತ ಅನಿಸುತ್ತೆ. ನನ್ನ ಅಲ್ಪಮತಿ ಅಲ್ಪಶಾಸ್ತ್ರದ ಪರಿವೆ ಏನು ತಿಳುವಳಿಕೆ ಕೊಟ್ಟಿದೆಯೋ ಅದನ್ನು ಬಳಸ್ಕೊಂಡು, ಅದಕ್ಕಿಂತ ಹೆಚ್ಚಾಗಿ ನನ್ನ ಅಧ್ಯಾತ್ಮ ಗುರು, ಆ ಗುರು ಪರಂಪರೆ ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಏನನ್ನು ಕೊಟ್ಟರೋ ಅದರ ಊರುಗೋಲನ್ನು ಇಟ್ಕೊಂಡು 4 ಮಾತುಗಳನ್ನು ಆಡಿದ್ದೀನಿ. ಈ ಎಲ್ಲ ನನ್ನ ಮಾತುಗಳು ಆ ಪರಮಗುರುವಿನ ಪದಪದ್ಮಗಳಲ್ಲಿ ಅರ್ಪಿತವಾಗಲಿ ಎಂಬುದಾಗಿ ಕೇಳ್ಕೊಳ್ತೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಜಗಂಗಳೊಳಗೆ ಮಂಗಳ ಮೂರುತಿ, ಜಗಂಗಳೊಳಗೆ ಮಂಗಳ ಮೂರುತಿ, ರಂಗನ ಶ್ರೀಪಾದಂಗಳ ನೋಡದ, ರಂಗನ ಶ್ರೀಪಾದಂಗಳ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು, ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು, ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ, ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ, ಆನಂದದಿಂದಲೇ ರಂಗನ ನೋಡದ, ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ, ಆನಂದದಿಂದಲೇ ರಂಗನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ
ತೆರನೇರಿ ಬೀದಿಲಿ ಬರುವ ಶ್ರೀರಂಗ ವಿಠಲ ರಾಯನ ನೋಡದ ಕಂಗಳಿದ್ಯಾತಕ್ಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕ್ಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಾವೇರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರ್ತಿ ಜಗಂಗಳೊಳಗೆ ಮಂಗಳ ಮೂರ್ತಿ ರಂಗನ ಶ್ರೀಪಾದಂಗಳ ನೋಡದ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿದ್ಯಾತಕ್ಕೋ